ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ರೀಡಿಂಗ್ನ ತುಂಬ ಅರ್ಲಿ ಇನ್ ದ ಮಾರ್ನಿಂಗ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ತುಂಬ ನಾಯ್ಸ್ಗಳು ಕೇಳ್ತಾ ಇರ್ಬೋದು, ಇನ್ಸೆಕ್ಟ್ಸ್ ಇದು. ಆ್ಯಂಡ್ ನಮ್ಮ ವಿಲೇಜ್ ಏರಿಯಾ ಆದ್ದರಿಂದ ಈ ಥರ ಸೌಂಡ್ಗಳು ಕೇಳಕ್ಕೆ ಸಿಗುತ್ತೆ ನಿಮಗೆ. ಐ ಆಮ್ ವೆರಿ ಸಾರಿ. ಎಸ್, ಬನ್ನಿ ಇವತ್ತಿನ ರೀಡಿಂಗ್ ಬಗ್ಗೆ ಮಾತಾಡೋಣ. ಇವತ್ತಿನ ರೀಡಿಂಗ್ ಏನು ಅಂತಂದರೆ, ಯೂನಿವರ್ಸಿಂದ ನಿಮಗೆ ಏನು ಮೆಸೇಜ್ ಇದೆ ಆ್ಯಂಡ್ ಬಿಹೈಂಡ್ ದ ಸೀನ್ ಏನಾಗ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಲೈಕ್ ಏನು ಪ್ಲ್ಯಾನ್ ಮಾಡ್ತಾ ಇದೆ ಯೂನಿವರ್ಸ್ ನಿಮಗೋಸ್ಕರ, ಬ್ರಹ್ಮಾಂಡದಿಂದ ನಿಮ್ಗೆ ಏನು ಮೆಸೇಜ್ ಇದೆ ಆ್ಯಂಡ್ ಏನು ಪ್ಲ್ಯಾನ್ ಆಗ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಬನ್ನಿ ಮೊದಲು ಫೈಲನ್ನು ಪ್ರಿಪೇರ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1 and 2. Thank you so much. ಓಕೆ, ಸೊ ನಾನು ಯೂನಿವರ್ಸಲ್ಲಿ ಹೇಳಿದ್ದೆ ನನಗೆ ನಾನು ಎರಡೇ ಪಾಯ್ಲ್ ಇಟ್ಕೊಳ್ತೀನಿ, ಸೊ ನನಗೆ ಎರಡೇ ಪಾಯ್ಲ್ ಕೊಡಿ ಅಂತ. ಹಾಗಾಗಿ ಎರಡೇ ಪಾಯ್ಲ್ ಕೊಟ್ಟಿದ್ದಾರೆ. ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮ್ಯಾಜಿಕಲ್ಲಿ ಯಾರಿಗೆ ನಂಬಿಕೆ ಇರುತ್ತೆ ನೋಡಿ, ಅವ್ರ ಜೊತೆ ಮಾತ್ರ ಮ್ಯಾಜಿಕ್ ಆಗುತ್ತೆ. ಓಕೆ, ಸೊ ಎಸ್, ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಸೊ ಲೆಟ್ಸ್ ಸಿ ಯಾವ ಆಪ್ಷನ್ಸ್ ಇದೆ ಅಂತ ನೋಡೋಣ. ಓಕೆ, ಸೊ ಆಪ್ಷನ್ ನಂಬರ್ 1 ವಾಯ್ಸ್ ಲೀಡರ್, ಯು ಆರ್ ಬೇಕನ್ ಫಾರ್ ಅದರ್ಸ್. ಓಕೆ, ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2 ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್, ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್. ಸೊ ನಿಮ್ಮಲ್ಲಿ 2 ಆಪ್ಷನ್ಸ್ ಇದೆ. ಓಕೆ, ಸೊ ಆಪ್ಷನ್ನ ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾನು ಇನ್ನೂ 2 ಆಬ್ಜೆಕ್ಟ್ನ ಇಡ್ತೀನಿ. ಓಕೆ, ಆಪ್ಷನ್ ನಂಬರ್ 1 ಈ ವೈಟ್ ಸ್ಟೋನ್. ಆಪ್ಷನ್ ನಂಬರ್ 1 ಈ ವೈಟ್ ಸ್ಟೋನ್ ಆ್ಯಂಡ್ ಆಪ್ಷನ್ ನಂಬರ್ 2 ಕೋನ್. ಓಕೆ, ಶಂಖ. ಸೊ ಎಸ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನ ಕೇಳಿ ಆ್ಯಂಡ್ ಅದನ್ನ ಚೂಸ್ ಮಾಡಿ. ಓಕೆ, ಒಂದು ಬೇಕಾದರೆ ಒಂದು ನೋಡ್ಬೋದು, 2 ಕೂಡ ನೋಡ್ಬೋದು, ಬಟ್ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ. ಓಕೆ, ನಾನಿವಾಗ ಹೋಗ್ತೀನಿ ಆಪ್ಷನ್ ನಂಬರ್ 1ಗೆ. ಆಪ್ಷನ್ ನಂಬರ್ 1 ಯಾರು ಈ ವೈಟ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ. ಸೊ ಈ ವೈಟ್ ಸ್ಟೋನಿಂದ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂತಂದರೆ, ಇದರಲ್ಲಿ ನನಗೆ ಟವರ್ ಕಾರ್ಡ್ ಎನರ್ಜಿ ಕೂಡ ಸಿಗ್ತಾ ಇದೆ. ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬದಲಾವಣೆ ಆಗುವಂಥದ್ದು ನಿಮ್ಮ ಬಾಡಿಯಲ್ಲಿರಬಹುದು, ನಿಮ್ಮ ಮೈಂಡಲ್ಲಿರಬಹುದು. ಸೊ ನನಗೆ ಆ ಥರ ಎನರ್ಜಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಮೆಸೇಜ್ ನಿಮಗೇನು ಅಂತಂದರೆ, ಆಪ್ಷನ್ ನಂಬರ್ 1. ಸೊ ಯಾವೊಂದು ಸಿಚುವೇಷನ್ನಲ್ಲಿ ನೀವು ಕುಸಿದು ಬಿದ್ದಿದ್ದೀರಾ ನೋಡಿ, ಅಲ್ಲಿಂದ ಮೇಲೆ ಹೇಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಲೈಕ್ ನನಗೆ ಇಲ್ಲಿ 10 ಆಫ್ ಸೋರ್ಡ್ಸ್ ಎನರ್ಜಿ ಕೂಡ ಸಿಗ್ತಾ ಇದೆ. ತುಂಬ ಜನಕ್ಕೆ ಬ್ಯಾಕ್ ಸ್ಟ್ಯಾಬ್ ಆಗಿರಬಹುದು, ಹಿಂದೆಯಿಂದ ತುಂಬ ಜನ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿರಬಹುದು, ನಿಮಗೆ ಮೋಸ ಮಾಡಿರಬಹುದು. ಸೊ ಆ ಒಂದು ಸಿಚುವೇಷನ್ನಿಂದ ಮೇಲೆ ಹೇಳಕ್ಕಿಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ನೀವು ಚೂಸ್ ಮಾಡಿದ್ದು ವಾಯ್ಸ್ ಲೀಡರ್, ಯು ಆರ್ ಬೇಕನ್ ಫಾರ್ ಅದರ್ಸ್. ಆಪ್ಷನ್ ನಂಬರ್ 1 ಕೂಗುವುದು ಬೇಜಾರ ಮಾಡುವಂತಹ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಅಳೋದಕ್ಕಾಗಿ ಬಂದಿಲ್ಲ, ನೀನು ಬೇಜಾರ ಮಾಡೋದಕ್ಕೆ ಬಂದಿಲ್ಲ, ನೀನು ವಾಯ್ಸ್ ಲೀಡರ್, ಯು ಆರ್ ಅ ವಾಯ್ಸ್ ಲೀಡರ್. ನಿಮ್ಮಲ್ಲಿ ಆ ಲೀಡರ್ ಕ್ವಾಲಿಟಿ ಏನಿದೆ ನೋಡಿ, ಅದು ಎಲ್ಲನೂ ನಿನ್ನಲ್ಲಿದೆ. ಯು ಆರ್ ಬೇಕನ್ ಫಾರ್ ಅದರ್ಸ್, ನೀವು ಬೇರೆಯವರಿಗೆ ದಾರಿದೀಪ ಆಗುವವರು. ಸೊ ನೀವು ಆಪ್ಷನ್ ನಂಬರ್ 1 ಮಧ್ಯದಲ್ಲಿ ರೆಕಾರ್ಡ್ ಏನಿದೆ ನೋಡಿ, ಅದು ಸ್ಟಾಪ್ ಆಯಿತು. ಓಕೆ, ಸೊ ಎಸ್, ವಾಯ್ಸ್ ಲೀಡರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮಲ್ಲಿರುವ ಪವರ್ ಏನಿದೆ ನೋಡಿ, ನಿಮ್ಮಲ್ಲಿರುವ ಲೀಡರ್ಶಿಪ್ ಕ್ವಾಲಿಟಿ ಏನಿದೆ ನೋಡಿ, ಅದರ ಮೇಲೆ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಅಂಜದೆ ಹೆದರದೆ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಆ್ಯಂಡ್ ಇನ್ನೊಂದು ನನಗೆ ಇಲ್ಲಿ ಏನು ಮೆಸೇಜ್ ಸಿಗ್ತಾ ಇದೆ ಅಂತಂದರೆ, ನಿಮ್ಮ ಡ್ರೀಮ್, ನಿಮ್ಗೆ ಯಾವ ಥರದ ಕನಸು ಬೀಳ್ತಾ ಇದೆ ಅನ್ನೋದನ್ನು ನೋಡಿ, ಆ್ಯಂಡ್ ನಿಮ್ಮ ಗೋಲ್ ಏನು, ನಿಮ್ಮ ಕನಸು ಏನು, ಅದರ ಮೇಲೆ ಫೋಕಸ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಆದಷ್ಟು ಕ್ರಿಯೇಟಿವಿಟಿ ಸೈಡ್ ಏನಿದೆ ನೋಡಿ, ಅದರ ಜೊತೆ ನಿಮಗೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಆ್ಯಂಡ್ ನಿಮ್ಮ ಡ್ರೀಮ್, ನಿಮ್ಮ ಗೋಲ್ನ ನೀವು ಯಾವಾಗ ಫಾಲೋ ಮಾಡ್ತೀರಾ ನೋಡಿ, ಖಂಡಿತವಾಗ್ಲೂ ಜನರು ನಿಮ್ಮನ್ನು ಫಾಲೋ ಮಾಡ್ತಾರೆ.
ಓಕೆ, ತುಂಬ ಜನ ಇಲ್ದಿದ್ರು ಅಟ್ಲೀಸ್ಟ್ ಒಂದು 2-3 ಜನ ಅದು ನಿಮ್ಮನ್ನು ಖಂಡಿತವಾಗ್ಲೂ ಫಾಲೋ ಮಾಡೇ ಮಾಡ್ತಾರೆ. ಸೊ ನೀವು ನಿಮ್ಮ ಮೇಲೆ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1, ಸೊ ವಾಯ್ಸ್ ಲೀಡರ್ ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಿಂದ ಡಿಸಿಷನ್ ಇರಬಹುದು, ನೀವು ತಗೊಳ್ಳುವಂತಹ ಯಾವುದೇ ರೀತಿಯ ಡಿಸಿಷನ್ ಇರ್ಬೋದು. ಇಲ್ಲಿ ನಿಮಗೆ ಆ್ಯಕ್ಷನ್ನ ತಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ವಾಯ್ಸ್ ಲೀಡರ್ ಯಾವಾಗ ಆಗ್ತೀವಿ ಅಂತಂದರೆ, ನಾವು ಎಲ್ಲ ಸಿಚುವೇಶನ್ಗೆ ಆ್ಯಕ್ಷನ್ನ ತಗೊಳ್ಳೋದಾಗ, ಎಲ್ಲ ಸಿಚುವೇಶನ್ನ ನಾವು ಹ್ಯಾಂಡಲ್ ಮಾಡೋದಕ್ಕೆ ಕಲಿತಾಗ. ಸೊ ಆಪ್ಷನ್ ನಂಬರ್ 1 ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಿಚುವೇಶನ್ನಿಂದ ಓಡಬೇಡಿ, ಓಕೆ, ಆ್ಯಂಡ್ ಅದನ್ನ ಮುಂದೆ ನಿಂತು ಹೆದರಿಸೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ವಾವ್, ದಟ್ಸ್ ರಿಯಲಿ ನೈಸ್. ಸೊ ಲೆಟ್ಸ್ ಸಿ ಟ್ಯಾರೋಯಿಂದ ನೋಡೋಣ ಮೊದಲಿಗೆ. ಸೊ ಏನು ಯೂನಿವರ್ಸಿಂದ ಏನು ಮೆಸೇಜ್ ಇದೆ ನಿಮಗೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1 ನನಗಿಲ್ಲಿ ಇನ್ನೊಂದು ಮೆಸೇಜ್ ಸಿಗ್ತಾ ಇದೆ. ಏನು ಅಂತಂದರೆ, ನನಗಿಲ್ಲಿ ಗಮ್ ತೋರಿಸ್ತಾ ಇದ್ದಾರೆ. ಗಮ್ ಏನಿದೆ ನೋಡಿ, ಆ ಗಮ್ನ ತೋರಿಸ್ತಾ ಇದ್ದಾರೆ. ಸೊ ಆಪ್ಷನ್ ನಂಬರ್ 1 ನಿಮಗೆ ಆದಷ್ಟು ಏನಿದೆ ನೋಡಿ, ವಸ್ತುಗಳನ್ನು ಆದಷ್ಟು ವಸ್ತುಗಳಿರಬಹುದು, ವ್ಯಕ್ತಿಗಳಿರಬಹುದು, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡಿ. ನನಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂತಂದರೆ, ನೀವು ಒಂದು ವಸ್ತುವಿನ ಮೇಲೆ ಬೇಗ ಅಟ್ಯಾಚ್ ಆಗ್ತೀರಾ. ಯಾವುದೇ ಇರ್ಬೋದು, ಅದು ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಬೇಗನೆ ಅಟ್ಯಾಚ್ ಆಗ್ತೀರಾ. ಆ ಥರ ಆಗಬೇಡಿ. ಬಿಕಾಸ್ ಕೊನೆಗೆ ಅವರಿಂದ ಏನಾದರೂ ತಪ್ಪಾದಾಗ ನಿಮಗೆ ನೋವು ಉಂಟಾಗುತ್ತೆ, ಇಲ್ಲಾಂದರೆ ಆ ವಸ್ತು ನಿಮ್ಮಿಂದ ದೂರ ಹೋದಾಗ. ಸೊ ಇಲ್ಲಿ ಅಟ್ಯಾಚ್ಮೆಂಟಿಂದ ದೂರ ಇರೋದಕ್ಕಿಲ್ಲಿ ಹೇಳ್ತಾ ಇದ್ದಾರೆ. ಲೈಕ್ ತುಂಬ ಅಟ್ಯಾಚ್ಮೆಂಟಾಗಿ ಇಟ್ಕೊಳ್ಬೇಡಿ. ವಸ್ತು ಇರ್ಬೋದು, ಬೇರೆಯವರು ಕೊಟ್ಟ ಗಿಫ್ಟ್ ಕೂಡ ಇರ್ಬೋದು. ಆಪ್ಷನ್ ನಂಬರ್ 1. ಓಕೆ, ಸೊ ನನಗೆ ಆ ಎನರ್ಜಿ ಕೂಡ ಇಲ್ಲಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಆಪ್ಷನ್ ನಂಬರ್ 1, ಥ್ಯಾಂಕ್ ಯು. Ace of Swords, yes. Speak your truth, live your truth, walk your truth. Option number 1. ಇಲ್ಲಿ ಕ್ಲಾರಿಟಿ ಬಗ್ಗೆ ಕೂಡ ಮಾತಾಡುತ್ತೆ ಏಸ್ ಆಫ್ ಸೋರ್ಡ್ಸ್, ಆ್ಯಂಡ್ ಇದು ಆನೆಸ್ಟ್ ಬಗ್ಗೆ ಮಾತಾಡುತ್ತೆ. ಸೊ ನಿಮಗೆ ನೀವೆಷ್ಟು ಆನೆಸ್ಟ್ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1. ಓಕೆ, ಸೊ ನಿಮಗೆ ನೀವೆಷ್ಟು ಸತ್ಯ ಹೇಳ್ತಾ ಇದ್ದೀರಾ, ನಿಮಗೆ ನೀವೆಷ್ಟು ಸುಳ್ಳು ಹೇಳ್ತಾ ಇದ್ದೀರಾ. ಸೊ ಏಸ್ ಆಫ್ ಸೋರ್ಡ್ಸ್ ಅದರ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಏಸ್ ಆಫ್ ಸೋರ್ಡ್ಸ್ ಆ್ಯಂಡ್ ಏಸಸ್ ಯಾವಾಗಲೂ ಒಂದು ಬೀಜ, ಒಂದು ಬೀಜದ ಥರ. ನಾವು ಯಾವ ಥರ ಅದನ್ನ ಹಾಕ್ತೀವಿ ನೋಡಿ, ಅದು ಆ ಥರ ಬೆಳೆಯುತ್ತೆ. ಸೊ ಇಲ್ಲಿ ಏಸ್ ಆಫ್ ಸೋರ್ಡ್ಸ್ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಯಾವುದೇ ರೀತಿಯಂಥ ಕೆಲಸ ಇರ್ಬೋದು, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಡೌಟ್ ಮಾಡ್ಕೊಳ್ಬಾರ್ದು ನೀವು. ಆಪ್ಷನ್ ನಂಬರ್ 1. ಓಕೆ, ಡೌಟ್ ಮಾಡ್ಕೊಳ್ಬಾರ್ದು. ನನಗಿಲ್ಲಿ ಯಾವ ಎನರ್ಜಿ ಸಿಗ್ತಾ ಇದೆ ಅಂತಂದರೆ, ನಿಮಗೆ ಭಯ ಜಾಸ್ತಿ ಇದೆ ಅಂತ ಅನಿಸುತ್ತೆ ನನಗೆ. ಭಯ, ಮುಂದೆ ಹೋಗೋದಕ್ಕೆ, ಏನಾದರೂ ಮುಂದೆ ಹೋಗೋದಕ್ಕೆ ಭಯ ಇರಬಹುದು ಇಲ್ಲಿ. ಆಪ್ಷನ್ ನಂಬರ್ 1. ಇಲ್ಲಿ ಹೆದರದೆ ಅಂಜದೆ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆನೆಸ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಕೂಡ ಇಲ್ಲಿ, ನೇರ ಕಮ್ಯುನಿಕೇಷನ್. ಕ್ವೀನ್ ಆಫ್ ಕಪ್ಸ್. ಓಕೆ, ಸ್ಟ್ರೆಂತ್, ಅದೇ ನಾನು ಹೇಳ್ತಾ ಇದ್ರು ನೋಡಿ, ಸ್ಟ್ರೆಂತ್ ಬಂದಿದೆ ಅಲ್ವ. ನಾನು ಮೊದಲೇ ಹೇಳಿದೆ, ನಿಮ್ಮಲ್ಲಿ ಸ್ಟ್ರೆಂತ್ ಇದೆ, ಪವರ್ ಇದೆ, ಶಕ್ತಿ ಇದೆ ನಿಮ್ಮಲ್ಲಿ. ಯಾವುದೇ ಸಿಚುವೇಶನ್ ಬಂದು ಅದನ್ನ ಎದುರಿಸ್ತೀರಾ ನೀವು. ಆಪ್ಷನ್ ನಂಬರ್ 1. ನಿಮಗೆ ಅಷ್ಟೊಂದು ತಾಕತ್ ಖಂಡಿತವಾಗ್ಲೂ ಇದೆ ಇಲ್ಲಿ. ಯಾವತ್ತೂ ಅಂದ್ಕೊಳ್ಬೇಡಿ ನಾನು ನನ್ನಿಂದ ಏನೂ ಆಗಲ್ಲ. ಓಕೆ, ಸೊ ಫೈನಲ್ ಕಾರ್ಡ್ ನೋಡಿದ ದ ಎಂಪರರ್, ಪವರ್. ಅದೇ ನಾನು ಹೇಳ್ತಾ ಇರೋದು ನೋಡಿ, ಅದರ ಬಗ್ಗೆನೇ ಮಾತಾಡ್ತಾ ಇದೆ. ಪವರ್, ಎಂಪರರ್ ಯಾವಾಗಲೂ ಪವರ್ ಬಗ್ಗೆ ಮಾತಾಡುತ್ತೆ ಇದು. ಓಕೆ, ಸೊ ಎಸ್, ಆಪ್ಷನ್ ನಂಬರ್ 1. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಪವರ್ ಏನಿದೆ ನೋಡಿ, ಅದನ್ನ ಬೇರೆಯವರಿಗೆ ಕೊಡಬೇಡಿ. ನಿಮ್ಮ ಪವರ್ ಏನಿದೆ ನೋಡಿ, ಅದು
ನಿಮಗೋಸ್ಕರ ಇರುವಂಥದ್ದು. ಓಕೆ, ಒಂದು ಪವರನ್ನು ನಾವು ಮಿಸ್ಯೂಸ್ ಮಾಡಬಾರ್ದು, ಬೇರೆಯವ್ರನ್ನ ಕಂಟ್ರೋಲ್ ಮಾಡಿ. ಇನ್ನೊಂದು ಏನು ಅಂತಂದರೆ ನಮ್ಮ ಪವರನ್ನು ಬೇರೆಯವರಿಗೆ ಕೊಡಬಾರ್ದು. ಸೊ ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇರೆಯವರಿಗೆ ಕೊಡಬಾರ್ದು. ಸೊ ಇಲ್ಲಿ ನನಗೆ 2 ಥರದ ಎನರ್ಜಿ ಸಿಗ್ತಾ ಇದೆ. ಓಕೆ, ಸೊ ನೀವು ಯಾವ ಸಿಚುವೇಷನಲ್ಲಿದ್ದೀರಾ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಕ್ವೀನ್ ಆಫ್ ಕಪ್ಸ್ ಹೇಗೆ ಅಂತಂದರೆ, ಇವಳು ವಿಷಯನ ತುಂಬ ಆಳವಾಗಿ ನೋಡ್ತಾಳೆ, ತುಂಬ ಆಳವಾಗಿ ನೋಡ್ತಾಳೆ ಅವಳು. ಸೊ ಇವಳು ಯಾವುದೇ ವಿಷಯ ಇರ್ಬೋದು, ಹೇಗೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಳಿಗೆ ಇವಾಗ ತುಂಬ ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಇವಳಲ್ಲಿ ಒಂದು ಕಪ್ ಇದೆ. ಓಕೆ, ಸೊ ಈ ಕಪ್ಪಲ್ಲಿ ನೀರಿದೆ. ಮಕ್ಕಳ ಜೊತೆ ಶೇರ್ ಮಾಡಬೇಕು ಅಂತಂದರೆ ಅವಳು ಅದನ್ನ ತುಂಬ ಆಳವಾಗಿ ನೋಡ್ಕೊಳ್ತಾಳೆ. ಅವಳು ತುಂಬ ಅದನ್ನ ತುಂಬ ಇನ್ವೆಸ್ಟಿಗೇಟ್ ಮಾಡ್ತಾಳೆ ಅವಳು. ಸೊ ಈ ನೀರನ್ನು ಕೊಟ್ಟರೆ ನನ್ನ ಮಕ್ಕಳಿಗೆ ಹೇಗಾಗ್ಬೋದು, ಈ ನೀರಲ್ಲಿ ಎಷ್ಟೊಂದು ಕೊಳಕಿದೆ. ಸೊ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ, ಸಿಚುವೇಶನ್ ಏನಿದೆ ನೋಡಿ, ಅದನ್ನು ತುಂಬ ಆಳವಾಗಿ ನೋಡಿ. ಸೊ ಎಲ್ಲಿ ನಿಮ್ಮದು ತಪ್ಪಾಗಿದೆ, ಎಲ್ಲಿ ಬೇರೆಯವ್ರದ್ದು ಹೇಗೆ ತಪ್ಪಾಗಿದೆ ಅನ್ನೋದು. ಓಕೆ, ಆಪ್ಷನ್ ನಂಬರ್ 1. ಆ್ಯಂಡ್ ಇಲ್ಲಿ ಏನು ಅಂತಂದರೆ ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾರೆ. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಏನು ಗೊತ್ತಾ, ತುಂಬ ಇಂಟ್ಯೂಟಿವ್. ಅವಳ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಇದೆ. ಸೊ ಆಪ್ಷನ್ ನಂಬರ್ 1 ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಸ್, ಆಪ್ಷನ್ ನಂಬರ್ 1 ಇಲ್ಲಿ ನಿಮ್ಮನ್ನು ವೈಸ್ ಲೀಡರ್, ನಿಮ್ಮ ಪವರ್ನ ರೆಕಗ್ನೈಸ್ ಖಂಡಿತವಾಗ್ಲೂ ನೀವು ಮಾಡ್ತೀರಾ. ನಿಮ್ಮ ಪವರ್ ಏನಿದೆ ನೋಡಿ, ಅದನ್ನ ಖಂಡಿತವಾಗ್ಲೂ ನೀವು ರೆಕಗ್ನೈಸ್ ಮಾಡ್ತೀರಾ. ಆ್ಯಂಡ್ ಸ್ಟ್ರೆಂತ್ ಇದೆ. ಸ್ಟ್ರೆಂತ್, ಇಟ್ಸ್ ಆಲ್ ಅಬೌಟ್. ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಾಗ ಇದು ದೇವಿ ಕಾರ್ಡ್ ಅಂತ ಅನಿಸುತ್ತೇನೋ, ದೇವಿ. ಸೊ ಸ್ಟ್ರೆಂತ್ ಇದೆ ಇಲ್ಲಿ. ಸೊ ನಿಮ್ಮ ಕರೇಜ್, ಹೆದರದೆ ಅಂಜದೆ ಮುಂದೆ ಹೋಗಿ. ಬಿಕಾಸ್ ಇವಳು ಸಿಂಹದ ಬಾಯಿಯೊಳಗೆ ಕೈ ಹಾಕ್ತಾ ಇದ್ದಾಳೆ. ಸಿಂಹದ ಬಾಯಿಯೊಳಗೆ ಯಾರು ತಾನೇ ಕೈ ಹಾಕ್ತಾರೆ ಅಲ್ವಾ? ಸೊ ನಿಮಗೆ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಆಪ್ಷನ್ ನಂಬರ್ 1. ನಿಮ್ಮ ಯಾವುದೇ ರೀತಿಯ ಸಿಚುವೇಶನ್ ಇರ್ಬೋದು, ಅದನ್ನ ನಿಮ್ಮ ಬುದ್ಧಿ ವಿವೇಕ ಏನಿದೆ ನೋಡಿ, ಅದನ್ನ ಎರಡನ್ನ ಉಪಯೋಗ ಮಾಡಿ ಮುಂದೆ ತಗೊಂಡು ಹೋಗಿ. ಓಕೆ, ಸೊ ಆ್ಯಂಡ್ ಇನ್ನೊಬ್ಬರಿಗೆ ಸ್ಲೇವ್ ಆಗಬೇಡಿ, ಇನ್ನೊಬ್ಬರಿಗೆ ಗುಲಾಮ ಆಗಬೇಡಿ, ಆ್ಯಂಡ್ ಇನ್ನೊಬ್ಬರನ್ನು ಆ್ಯಸ್ ಅ ಗುಲಾಮ ಥರ ನೋಡಬೇಡಿ. ಓಕೆ, ವಾಯ್ಸ್ ಲೀಡರ್ ಅಂದ ತಕ್ಷಣ ನಾವು ಎಲ್ಲರನ್ನ ಕಂಟ್ರೋಲಲ್ಲಿ ಮಾಡಬೇಕು ಅಂತ ಇಲ್ಲ. ಓಕೆ, ಸೊ ಎಲ್ಲರೂ ಇವಾಗ ಫಾರ್ ಎಕ್ಸಾಂಪಲ್ಗೆ ನಾನು ಕಿಂಗನ್ನು ನೀವು ನೋಡ್ಬೋದು. ಕಿಂಗ್ ಪ್ರಜೆಗಳ ಎಲ್ಲರ ಅವರು ದುಃಖನ ಕೇಳ್ಕೊಳ್ತಾರೆ ಅಲ್ವಾ? ಸೊ ಅದೇ ಥರ ನಿಮಗೂ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಸೊ ಇನ್ನೊಬ್ಬರು ಏನು ಮಾತಾಡ್ತಾರೆ ನೋಡಿ, ಅದನ್ನ ಸರಿಯಾಗಿ ಕೇಳಿ. ಒಂದೇ ಸಲಕ್ಕೆ ನಿಮ್ಮ ಡಿಸಿಷನ್ನ ನೀವು ಮಾಡೋದಲ್ಲ. ಓಕೆ, ಸೊ ಕೆಲವರು ಹೇಗೆ ಅಂತಂದರೆ, ಇಲ್ಲಿ ನಿಮ್ಮ ಎನರ್ಜಿ ಏನಿದೆ ನೋಡಿ, ಆಪ್ಷನ್ ನಂಬರ್ 1, ಅದನ್ನ ಆದಷ್ಟು ಪ್ರೊಟೆಕ್ಟ್ ಮಾಡಿ. ಓಕೆ, ಅಂತಂದರೆ ಇಲ್ಲಿ ನನಗೆ ಸಂಘ ನಿಮ್ಮ ಎನರ್ಜಿ ಸರಿ ಇದ್ದರೂ ನಿಮ್ಮ ಸುತ್ತಮುತ್ತಲಿರುವ ಎನರ್ಜಿ ಏನಿದೆ ನೋಡಿ, ಅದರಿಂದಾಗಿ ನಿಮಗೆ ತುಂಬ ಪ್ರಾಬ್ಲಮ್ ಆಗಬಹುದು. ಇಲ್ಲಿ ಆ ಒಂದು ಎನರ್ಜಿ ಕೂಡ ನನಗೆ ಸಿಗ್ತಾ ಇದೆ. ಓಕೆ, ಸ್ಟ್ರೆಂತ್ ಈಸ್ ಆಲ್ ಅಬೌಟ್ ಪವರ್. ಬಿಕಾಸ್ ಇದು 2 ಪವರ್, ಎಕ್ಸ್ಟ್ರೀಮ್ ಪವರ್ ಬಗ್ಗೆ ಮಾತಾಡುತ್ತೆ. ದ ಸ್ಟ್ರೆಂತ್, ದ ಎಂಪರರ್. ಓಕೆ, 2 ಕಾರ್ಡ್ ಕೂಡ ಪವರ್ ಬಗ್ಗೆ ಮಾತಾಡುತ್ತೆ. ಎಂಪರರ್ ಅಂದರೆ ನಮ್ಮ ಪವರ್, ನಮ್ಮ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಇಲ್ಲಿ ಏನು ಅಂತಂದರೆ, ಆಪ್ಷನ್ ನಂಬರ್ 1, ನೀವು ಇನ್ನೊಬ್ಬರಿಗೆ ಸಲಹೆಯನ್ನು ಕೊಡ್ಬೋದು, ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡಬಹುದು. ಬಟ್ ಇನ್ನೊಬ್ಬರು ಏನು ಮಾತಾಡ್ತಾರೆ ನೋಡಿ, ಅದನ್ನು ಕೇಳುವಂಥ ಅವಶ್ಯಕತೆ ಇದೆ ನಿಮಗೆ. ಬಟ್ ಅದನ್ನ ನೀವು ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡಿ ಅಂತ ನಾನು ಹೇಳೋದಿಲ್ಲ. ಓಕೆ, ಸೊ ಏನಕ್ಕೆ ಅಂತಂದರೆ, ಎಲ್ರಿಗೂ ಅವರದೇ ಆದ ಒಂದೊಂದು ಒಪಿನಿಯನ್ ಇರುತ್ತೆ ಅಲ್ವಾ? ಸೊ ಎಸ್, ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ಪವರ್ ಇದೆ, ನೀವು ಎಂಪರರ್ ಇದೆ, ನಿಮಗೆ ಲೀಡರ್ಶಿಪ್ ಆಗುವಂತಹ ಎಲ್ಲ ಕ್ವಾಲಿಟಿಗಳು ಕೂಡ ಇದೆ. ಬಟ್ ಅದನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಆ್ಯಂಡ್ ಇನ್ನೊಬ್ಬರು ಮಾತಾಡ್ತಾ ಇದ್ದರೆ ಅದನ್ನ ಕೇಳಿ, ಬಟ್ ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಡಿ. ಬಿಕಾಸ್ ದ ಎಂಪರರ್ ಹಾಗೇ, ಅವನು ಹೇಗೆ ಅಂತಂದರೆ, ಅವನ ರೂಲ್ಸ್, ಅವನ ನಿಯಮ, ಮೈ ರೂಲ್ಸ್ ಮೈ ವೇ ಅಂತ ಹೇಳ್ತಾರಲ್ವ. ಸೊ ಆ ಥರ ಅವನು ಎಂಪರರ್, ಆ ಥರ ಅವನ ರೂಲ್ಸನ್ನು ಮಾತ್ರ ಅವನು ಫಾಲೋ ಮಾಡ್ತಾನೆ, ಬೇರೆಯವ್ರು ಹೇಳೋದನ್ನು ಅವನು ಫಾಲೋ ಮಾಡೋದಿಲ್ಲ. ಓಕೆ, ಸೊ ಹೀ ಈಸ್ ಲೈಕ್ ವೆರಿ ರೆಸ್ಪಾನ್ಸಿಬಿಲಿಟಿ, ವೆರಿ ಸ್ಟ್ರಿಕ್ಟ್ ಕೂಡ ಇರಬಹುದು. ಜೀವನದಲ್ಲಿ ಏನು ಮಾಡೋದಕ್ಕಿದೆ ನೋಡಿ, ಅವನು ಅದನ್ನ ಮಾಡ್ತಾನೆ. ಓಕೆ,
ಆ್ಯಂಡ್ ಅವನಿಗೆ ಬೇರೆಯವರು ಹೇಳೋದನ್ನು ಇಲ್ಲಿ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಆಪ್ಷನ್ ನಂಬರ್ 1, ಬೇರೆಯವ್ರು ಹೇಳೋದನ್ನು ಕೇಳಿ, ಬಟ್ ನಿಮಗೆ ಏನು ಮಾಡೋದಿದೆ ನೋಡಿ ಅದನ್ನು ಮಾಡಿ. ಓಕೆ. ಆ್ಯಂಡ್ ಕೆಲವರಿಗೆ ಇಲ್ಲಿ ನಾಲೆಡ್ಜ್, ನಿಮ್ಮ ನಾಲೆಡ್ಜ್ ಏನಿದೆ ನೋಡಿ ಅದನ್ನ ಇನ್ನೂ ನಿಮ್ಮ ನಾಲೆಡ್ಜ್ ಜೊತೆ ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆಪ್ಷನ್ ನಂಬರ್ 1, ಬಿಕಾಸ್ ದ ಎಂಪರರ್ ನಾಲೆಡ್ಜ್ ಬಗ್ಗೆನೇ ತಿಳಿಸುತ್ತೆ. ಓಕೆ. ಸೊ ನಿಮ್ಮ ನಾಲೆಡ್ಜ್ ಏನಿದೆ ನೋಡಿ ಅದರ ಜೊತೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1 ಆದಷ್ಟು ಕಂಪ್ಯಾಷನೇಟ್, ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಶಿ ಈಸ್ ವೆರಿ ಸೆನ್ಸಿಟಿವ್. ಅವಳು ತುಂಬ ಅಂದರೆ ತುಂಬ ಸೆನ್ಸಿಟಿವ್, ತುಂಬ ಕೇರಿಂಗ್, ಇನ್ನೊಬ್ಬರ ಬಗ್ಗೆ ಹೆಚ್ಚು ಕೇರ್ ಮಾಡ್ಕೊಳ್ತಾ ಇರ್ತಾರೆ ಕ್ವೀನ್ ಆಫ್ ಕಪ್ಸ್. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಸಹಾನುಭೂತಿ, ಕರುಣೆ. ಸೊ ನಿಮಗೆ ನೀವು ತುಂಬ ಟಫ್ ಆಗಬೇಡಿ. ಓಕೆ, ನನಗೆ ಈ ಕೆಲಸ ಮಾಡಬೇಕು ಅಂತಂದರೆ ನಾನು ಕರುಣೆ ತೋರಿಸ್ಬಾರ್ದು, ನಾನು ಸಹನೆ ತೋರಿಸ್ಬಾರ್ದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ. ಸೊ ನಿಮಗೆ ಎಷ್ಟು ಸಹಾನುಭೂತಿ ತೋರಿಸೋಕ್ಕಾಗುತ್ತೋ ಅಷ್ಟು ತೋರಿಸಿ. ಆ್ಯಂಡ್ ತುಂಬ ರಫ್ ಆಗಿರಬೇಡಿ. ಓಕೆ, ನೋಡುವವರಿಗೇನು ತುಂಬ ರಫ್ ಆ್ಯಂಡ್ ಟಫ್ ಅಂತ ಕೂಡ ನೀವು ಅನಿಸ್ಬಹುದು, ಬಟ್ ನಿಮ್ಮ ಒಳಗಡೆ ಏನಿದೆ ನೋಡಿ, ಲೈಕ್ ಇಲ್ಲಿ ಇನ್ನೊಂದು ಮೆಸೇಜ್ ಹೆಂಗೆ ಸಿಗ್ತಾ ಇದೆ ಏನು ಅಂತಂದರೆ ಫೊರ್ಗಿವ್ ಮಾಡಿ, ಫೊರ್ಗಿವ್ನೆಸ್, ಬಿಕಾಸ್ ಸ್ಟ್ರೆಂತ್ ಫೊರ್ಗಿವ್ನೆಸ್ ಬಗ್ಗೆ ಕೂಡ ತಿಳಿಸುತ್ತೆ. ಸಹನೆ, ಕರುಣೆ, ಅದರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಅದನ್ನೇ ಹೇಳ್ತಾ ಇದೆ ನಿಮಗೆ, ಏನು ಅಂತಂದರೆ ವಿಷಯನ ಆಳವಾಗಿ ನೋಡಿ, ಬಟ್ ಅದು ಹೇಗಿದೆ ಸಿಚುವೇಶನ್ ಅನ್ನೋದನ್ನು ಕೂಡ ನೋಡಿ ಇಲ್ಲಿ. ಓಕೆ, ದ ಎಂಪರರ್ ಕೂಡ ಇದೆ, ಬಿಕಾಸ್ ನಿಮಗೆ 2 ಮೇಜರ್ ಅರ್ಕಾನ ಬಂದಿದೆ ಇಲ್ಲಿ. ಸೊ ಆಪ್ಷನ್ ನಂಬರ್ 1, ಎಲ್ಲಿ ಕರುಣೆ ಸಹಾನುಭೂತಿ ಬೇಕು ನೋಡಿ, ಅಲ್ಲಿ ಕರುಣೆ ಸಹಾನುಭೂತಿಯಿಂದ ನಿಮ್ಮ ಭಾವನೆ ಇರಬಹುದು, ಅದನ್ನು ವ್ಯಕ್ತಪಡಿಸಿ. ಆ್ಯಂಡ್ ಎಲ್ಲಿ ನೋ ಅನ್ನೋದಿದೆ ನೋಡಿ, ಅಲ್ಲಿ ನೋ ಅಂದುಬಿಡಿ. ಓಕೆ. ಟ್ರುತ್, ಸತ್ಯ ಏನಿದೆ ನೋಡಿ ಅದರ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ರೆ ಆಪ್ಷನ್ ನಂಬರ್ 1. ಎಸ್, ಆಪ್ಷನ್ ನಂಬರ್ 1 ಮೇಯ್ನ್ಲಿ ನಿಮಗೆ ಮೆಸೇಜ್ ಏನು ಅಂತಂದರೆ ಇನ್ನೊಬ್ಬರ ಗುಲಾಮ ಆಗಬೇಡಿ, ಇನ್ನೊಬ್ಬರು ಹೇಳಿದ ಮಾತನ್ನೇ ತಟ್ಟನೆ ಕೇಳಿಬೇಡಿ. ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳು ಇದೆ ಅನ್ನೋದನ್ನು ಕೂಡ ನೋಡಿ ಇಲ್ಲಿ. ಓಕೆ, ನನಗೆ ಇಲ್ಲಿ ಆ ಒಂದು ಮೆಸೇಜ್ ಕೂಡ ಸಿಗ್ತಾ ಇದೆ ಸ್ಟ್ರೆಂತ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸಿಂದ. ಓಕೆ, ಇದು 2 ಎನರ್ಜಿ ಹೇಗೆ ಅಂತಂದರೆ ತುಂಬಾ ಸಹಾನುಭೂತಿ, ತುಂಬಾ ಕೇರಿಂಗ್, ತುಂಬಾ ಆ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಓಕೆ. ಸೊ ಎಸ್, ಆಪ್ಷನ್ ನಂಬರ್ 1, ಆದಷ್ಟು ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ. ಸೊ ನಿಮ್ಮನ್ನು ನೀವು ತುಂಬ ಲೇಝಿ ಮಾಡ್ಕೊಳ್ಬೇಡಿ, ಆದಷ್ಟು ಲೇಝಿ ಎನರ್ಜಿಯಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸತ್ಯ ಏನಿದೆ ನೋಡಿ ಅದನ್ನ ಮಾತಾಡಿ ಕ್ಲಾರಿಟಿನ ತೊಗೊಂಡು ಬನ್ನಿ. ಸೊ ಒಬ್ಬರ ಜೊತೆ ನಿಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ನಿಮಗೆ ಕ್ಲಾರಿಟಿ ಇರಬೇಕು, ನೀವೇನು ಮಾತಾಡಬೇಕು ಅಂತ ಇದ್ದೀರಾ. ಸೊ ವಿಷಯ ಕೂಡ ತುಂಬ ಕ್ಲಾರಿಟಿಯಿಂದ ಇರಲಿ, ವಿಷಯ ಕೂಡ ವಿಷಯಗಳನ್ನು ತುಂಬ ಕ್ಲಾರಿಫೈ ಮಾಡಿ ನೋಡಿ. ಓಕೆ, ಈ ಇನ್ನೊಬ್ಬರ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಆಪ್ಷನ್ ನಂಬರ್ 1, ನಿಮಗೆ ನೋ ಅನ್ನಬೇಕು ಅಂತ ಇದ್ದರೆ ದ ಎಂಪರರ್ ಎನರ್ಜಿ ಜೊತೆ ಟ್ಯಾಪಿಂಗ್ ಮಾಡಿ, ಬಿಕಾಸ್ ದ್ಯಾಟ್ ಈಸ್ ದ ಪವರ್. ಸೊ ಎಸ್, ಇಲ್ಲಿ ತುಂಬ ಜನರಿಗೆ ನೋ ಅನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸ್ಬೋದು ಬೇರೆಯವರಿಗೆ. ಸೊ ನೋ ಅನ್ನೋದನ್ನು ಕಲೀರಿ ಆಪ್ಷನ್ ನಂಬರ್ 1. ಸೊ ಇಲ್ಲಿ ನನಗೆ ಆ ಎನರ್ಜಿ ಸಿಗ್ತಾ ಇದೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಬರುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆಪ್ಷನ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. Thank you so much. Thank you. Okay. Okay, angel of expression. I open my consciousness to various forms of expression. I express myself with ease and grace. My creativity is activated. I am channel of divine inspiration. I receive insights and wisdom from various cultures and philosophies. ಸೊ ಅದು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಸೊ ಕೆಲವರಿಗೆ ಎಕ್ಸ್ಪ್ರೆಸ್ ಮಾಡುವಂಥದ್ದು ಪ್ರಾಬ್ಲಮ್ ಇರ್ಬೋದು. ಸೊ ಇನ್ನೊಬ್ಬರ ಬಗ್ಗೆ ನೀವು ಕೇರ್ ಮಾಡ್ತೀರಾ, ಬಟ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮಗೆ ತುಂಬ ಕಷ್ಟ ಅಂತ ಅನಿಸ್ಬೋದು ಇಲ್ಲಿ ಆಪ್ಷನ್ ನಂಬರ್ 1. ಸೊ ಇಲ್ಲಿ ಏಂಜಲ್ ಆಫ್ ಎಕ್ಸ್ಪ್ರೆಷನ್.
ಟರ್ಕ್ವಾಯ್ಸ್, ವಾಟ್ ಡು ಯು ವಿಶ್ ಟು ಎಕ್ಸ್ಪ್ರೆಸ್, ನೀವು ಏನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದೀರಾ ಆಪ್ಷನ್ ನಂಬರ್ 1. ಹೌ ಡು ಯು ವಿಶ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದೀರಾ. ಈಸ್ ದೇರ್ ಸಮಥಿಂಗ್ ಯು ನೀಡ್ ಟು ಸೇ ಟು ಸಮ್ ಒನ್, ಯಾರಿಗಾದರೂ ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದೀರಾ ಆಪ್ಷನ್ ನಂಬರ್ 1. ಎಕ್ಸ್ಪ್ರೆಷನ್ ಕಮ್ಸ್ ಇನ್ ಮೆನಿ ಫಾರ್ಮ್ಸ್, ಮೆಡಿಟೇಟ್ ಆನ್ ವಾಟ್ ಯು ವುಡ್ ಲೈಕ್ ಟು ಸೇ ಆ್ಯಂಡ್ ದೆನ್ ಸೇ ಇಟ್. ಸೊ ಮೆಡಿಟೇಷನ್ ಮಾಡ್ಬೋದು, ಮೆಡಿಟೇಟ್ ಮಾಡಿ ನೀವು ನೀವು ಏನು ಹೇಳಬೇಕು ಅಂತ ಇದ್ರೆ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಆಪ್ಷನ್ ನಂಬರ್ 1. ಮೆಡಿಟೇಷನ್ ಮಾಡಿದಾಗ ಕೂತ್ಕೊಳ್ಳಿ ಆ್ಯಂಡ್ ಆ ವ್ಯಕ್ತಿಗೆ ನೀವು ಯಾರೇ ಇರಬಹುದು ವ್ಯಕ್ತಿ, ಅವರಿಗೆ ನೀವು ಏನು ಹೇಳಬೇಕು ಅಂತ ಇದ್ದೀರಾ ನೋಡಿ ಅದನ್ನ ನೀವು ಹೇಳಬಹುದು. ಆ್ಯಂಡ್ ಎಕ್ಸ್ಪ್ಲೋರ್ ನೇಟಿವ್ ಅಮೇರಿಕನ್ ಸ್ಪಿರಿಚುವಲ್ ಟೀಚಿಂಗ್. ಸೊ ಖಂಡಿತವಾಗ್ಲೂ ನಾನು ಇಲ್ಲಿ ಹೇಳಿದೆ ನಾಲೆಜ್ ಬಗ್ಗೆ. ಸೊ ಮೆಡಿಟೇಷನ್ ಬಗ್ಗೆ ನಿಮಗೆ ನಾಲೆಜ್ ಬೇಕಾ, ತುಂಬಾ ಇದೆ, ಯೂಟ್ಯೂಬಲ್ಲಿದೆ, ಗೂಗಲಲ್ಲಿದೆ, ಸರ್ಚ್ ಮಾಡ್ಬೋದು. ಬಿಕಾಸ್ ದ ಎಂಪರರ್ ನಾಲೆಜ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಎಂಪರರ್ ಏನಿದೆ ನೋಡಿ ನಾಲೆಜ್ ಬಗ್ಗೆ ಕೂಡ ಮಾತಾಡುತ್ತೆ. ನಂಬರ್ 1, ನಿಮ್ಮ ಮ್ಯಾಸ್ಕ್ಯುಲನ್ ಎನರ್ಜಿ ಜೊತೆ ಟ್ಯಾಪ್ ಇನ್ ಮಾಡಿ. ಹಾಗೆ ಸ್ಟ್ರೆಂತಲ್ಲಿ ನನಗೆ ಇಲ್ಲಿ ಇನ್ನೊಂದು ಮೆಸೇಜ್ ಏನು ಸಿಗ್ತಾ ಇದೆ ಅಂತಂದರೆ ಈಗೋ. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವೇನಾದರೂ ಸ್ಪಿರಿಚುವಲಿ ವರ್ಕ್ ಮಾಡ್ತಾ ಇದ್ದರೆ, ಸೊ ಇನ್ನೊಬ್ಬರು ಆ ಸ್ಪಿರಿಚುವಲ್ ವರ್ಕ್ ಏನೂ ಮಾಡ್ತಾ ಇಲ್ಲ, ಸೊ ಅವ್ರು ಮೆಡಿಟೇಷನ್ ಮಾಡ್ತಾ ಇಲ್ಲ ಅಂತಂದರೆ ಅವನು ಮಾಡ್ತಾ ಇಲ್ಲ, ಅವನು ಹೀಗಿದ್ದಾನೆ ಅಂತಂದರೆ ಅದು ನಿಮ್ಮ ಈಗೋ. ಓಕೆ, ಸೊ ನೀವು ಏನು ಮಾಡ್ತಾ ಇದ್ದೀರಾ ಹಾಗೆಯೇ ಇನ್ನೊಂದು ಪರ್ಸನ್ ಕೂಡ ಮಾಡಬೇಕು ಅಂತ ಯಾವ ರೂಲ್ಸೂ ಇಲ್ಲ. ಓಕೆ, ಆಪ್ಷನ್ ನಂಬರ್ 1 ಅದು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಈಗೋ ಮೇಲೆ ವರ್ಕ್ ಮಾಡಿ ಆಪ್ಷನ್ ನಂಬರ್ 1. ಆ್ಯಂಡ್ ನಿಮ್ಮ ಮಾಸ್ಕ್ಯುಲನ್ ಎನರ್ಜಿ ಮೇಲೆ. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತಾಡಿಟ್ಕೊಳ್ಳಿ. ಓಕೆ, ನಿಮ್ಮ ಮ್ಯಾಸ್ಕ್ಯುಲನ್ ಎನರ್ಜಿ ಮೇಲೆ ಟ್ಯಾಪಿಂಗ್ ಮಾಡಿ. ಓಕೆ, ಸೊ ಮ್ಯಾಸ್ಕ್ಯುಲನ್ ಎನರ್ಜಿ ಆ್ಯಂಡ್ ಫೆಮಿನನ್ ಎನರ್ಜಿ. ಸೊ ನೀವು ತುಂಬ ಫೆಮಿನನ್ ಎನರ್ಜಿ, ತೀರಾ ಫೆಮಿನನ್ ಎನರ್ಜಿಯಲ್ಲಿ ಇರ್ಬೋದು. ಸೊ ನಿಮ್ಗೆ ಇಲ್ಲಿ ಮ್ಯಾಸ್ಕ್ಯುಲನ್ ಎನರ್ಜಿಗೆ ಟ್ಯಾಪ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಆಪ್ಷನ್ ನಂಬರ್ 1. ಓಕೆ, ಆ್ಯಂಡ್ ಇಲ್ಲಿ ಶ್ಯಾಡೋ ವರ್ಕ್ ಕೂಡ ಇದೆ, ಸ್ಟ್ರೆಂತಲ್ಲಿ ಶ್ಯಾಡೋ ವರ್ಕ್ ಕೂಡ ಇದೆ. ಸೊ ನಿಮ್ಮ ಈಗೋ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ನಿಮ್ಮ ಈಗೋ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡಿ ಆಪ್ಷನ್ ನಂಬರ್ 1. ನಂಬರ್ 1 ಇಲ್ಲಿ ನಿಮಗೆ ಸ್ಟಡಿ ಟೈಮ್ ಕೂಡ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ಇರ್ಬೋದು, ಇಲ್ಲಾಂದರೆ ನೀವು ಕರಿಯರಲ್ಲಿ ಏನು ಮಾಡ್ತಾ ಇದ್ದೀರಾ ನೋಡಿ ಅದರ ಮೇಲೆ ಕೂಡ. ಬಿಕಾಸ್ ದ ಎಂಪರರ್ ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಏನಿದೆ ನೋಡಿ, ಫ್ಯಾಮಿಲಿ ಕೂಡ ಟೈಮ್ ಕೊಡೋದನ್ನು ಮರಿಬೇಡಿ ಆಪ್ಷನ್ ನಂಬರ್ 1. ಓಕೆ, ಫ್ಯಾಮಿಲಿ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಫ್ಯಾಮಿಲಿ ಕೂಡ ಟೈಮ್ ಕೊಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆಪ್ಷನ್ ನಂಬರ್ 1. Okay, let's see. The 9th house. ವಾವ್, ಎಷ್ಟು ಚೆನ್ನಾಗಿದ್ದಾರೆ ಇದು ಕಾರ್ಡ್. ಬೋರ್ಡಿಂಗ್ ಯುವರ್ ಹರ್ಸನ್ಸ್ either spirituality, academically or in a long journey. Okay, wow, very nice. The 9th house, ಆಪ್ಷನ್ ನಂಬರ್ 1, the 9th house ಇದೆ. ಸೊ ಎಲ್ಲಿಗಾದರೂ ಪವಿತ್ರ ಸ್ಥಳಕ್ಕೆ ಎಲ್ಲಾದರೂ ಹೋಗೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದರೆ ಖಂಡಿತವಾಗ್ಲೂ ಹೋಗಿ ಆಪ್ಷನ್ ನಂಬರ್ 1. ಬಿಕಾಸ್ ದ 9th ಹೌಸ್ ಸ್ಪಿರಿಚುವಾಲಿಟಿ ಬಗ್ಗೆ ತಿಳಿಸುತ್ತೇನೋ, ಸ್ಪಿರಿಚುವಲ್ ಬಗ್ಗೆ ತಿಳಿಸುತ್ತೆ. ಸೊ ಕೆಲವರು ನಿಮ್ಮ ಸತ್ಯನ ಹುಡುಕ್ತಾ ಇರ್ಬೋದು. ನಾನು ಯಾರು, ನಾನು ಈ ಭೂಮಿಗೆ ಏನಕ್ಕೆ ಬಂದಿದ್ದೀನಿ, ನನ್ನ ಪರ್ಪಸ್ ಏನು ಅನ್ನೋರಿಗೆ ಯಾರಾದರೂ ಆ ಥರ ಹುಡುಕ್ತಾ ಇದ್ದರೆ ದ 9th ಹೌಸ್ ಏನು ಹೇಳುತ್ತೆ ಅಂತಂದರೆ ಕೀಪ್ ಗೋಯಿಂಗ್, ಹುಡುಕ್ತಾ ಇರಿ, ಹೋಗ್ತಾ ಇರಿ. ಖಂಡಿತವಾಗ್ಲೂ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಖಂಡಿತವಾಗ್ಲೂ ಸಿಗುತ್ತೆ. ಕೆಲವರಲ್ಲಿ ಕ್ವಶನ್ಸ್ಗೆ ಆನ್ಸರ್ ಹುಡುಕ್ತಾ ಇರ್ಬೋದು ಡೀಪ್ ಇನ್ಸೈಡ್. ಸೊ ನಿಮಗೆ ಸ್ಪಿರಿಚುವಾಲಿಟಿಯಲ್ಲಿ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಬೇಕು ಅಂತಂದರೆ ನೀವು ಬೇರೆ ರಿಲಿಜನ್ಸ್ ಬಗ್ಗೆ ಕೂಡ ಅವರ ಬುಕ್ಸ್ ಇದೆ ನೋಡಿ ಅದನ್ನ ಕೂಡ ಓದಬಹುದು. ಬೇರೆ ರಿಲಿಜನ್ಸ್ ಏನಿದೆ ನೋಡಿ ಅದನ್ನ ಫಾಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಡ್ರೀಮ್ಸ್ ಇದೆ, ಅದು ಒಂದೊಂದು ರಿಲಿಜಿಯಸ್ಸಲ್ಲಿ ಡ್ರೀಮ್ ಒಂದೊಂದು ಥರ ಇದೆ, ಒಂದೊಂದು ಮೀನಿಂಗ್ ಇದೆ. ಓಕೆ, ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. 9th ಹೌಸ್ ಅದನ್ನೇ ತಿಳಿಸುತ್ತೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್. ಇದು ಬುದ್ಧಿಸ್ಟ್, ಇದು ಗುಯೆನ್ ಗಾಡ್. ಓಕೆ, ಗಾಡೆಸ್. ಸೊ ಆಪ್ಷನ್ ನಂಬರ್ 1 ಇಲ್ಲಿ ನಿಮಗೆ ಬಿಕಾಸ್ ಇಲ್ಲಿ ಯಾವ ಥರ ಇದೆ ಅಂತಂದರೆ ಕಣ್ಣು ಮುಚ್ಚಿದ್ದಾರೆ ಆ್ಯಂಡ್ ಪ್ರೇ ಮಾಡ್ತಾ ಇದ್ದಾರೆ, ರೈಟ್. ಸೊ ಆಪ್ಷನ್ ನಂಬರ್ 1 ನಿಮಗೂ ಕೂಡ ಅಷ್ಟೇ ಮೆಡಿಟೇಷನ್ ಮಾಡಿ ಆ್ಯಂಡ್ ಪ್ರೇಯರ್ ಮಾಡಿ, ಆದಷ್ಟು ಸ್ಪಿರಿಚುವಲ್ ಆದಷ್ಟು ಕನೆಕ್ಟ್ ಆಗಿ ಇಲ್ಲಿ ಆಪ್ಷನ್ ನಂಬರ್ 1.
ಓಕೆ. ಆ್ಯಂಡ್ ನಿಮ್ಮ ಈಗೋ ಏನಿದೆ ನೋಡಿ, ಕೆಲವರೆಲ್ಲೂ ಶ್ಯಾಡೋ ಮೇಲೆ ವರ್ಕ್ ಮಾಡ್ತಾ ಇರ್ಬೋದು. ಸೊ ಇನ್ನಷ್ಟು ತಿಳ್ಕೊಳ್ಬೇಕು ಅಂತಂದರೆ ನೀವು ಸ್ಪಿರಿಚುವಲಿ ಇನ್ನಷ್ಟು ತಿಳ್ಕೊಳ್ಬೇಕು ಅಂತಂದರೆ ನೀವು ನೀವು ಕ್ವಶನ್ ಕೇಳ್ತಾ ಹೋಗಿ ಆ್ಯಂಡ್ ಅದನ್ನು ಹುಡುಕ್ತಾ ಹೋಗಿ. ಟ್ರುತ್, ನಿಜ ಏನಿದೆ ನೋಡಿ, ಅದು ಖಂಡಿತವಾಗ್ಲೂ ಹೊರಗೆ ಬಂದೇ ಬರುತ್ತೆ. ಆಪ್ಷನ್ ನಂಬರ್ 1. ಓಕೆ. ಸೊ ಎಸ್, ಆಪ್ಷನ್ ನಂಬರ್ 1. ಕೆಲವರ್ದು ಇಲ್ಲಿ ಬಿಲೀಫ್ ಸಿಸ್ಟಮ್ ಚೇಂಜ್ ಆಗ್ಬೋದು, ಆ ಒಂದು ಎನರ್ಜಿ ಕೂಡ ನನಗೆ ಇಲ್ಲಿ ಸಿಗ್ತಾ ಇದೆ. ಎಸ್, ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆಪ್ಷನ್ ನಂಬರ್ 1, ಇನ್ನು ಎಲ್ಲಾದರೂ ಒಳ್ಳೆ ಜಾಗಕ್ಕೆ, ನಿಮಗೆ ಪ್ಲೇಸಿಗೆ ಎಲ್ಲಾದರೂ ಟ್ರಾವೆಲ್ ಮಾಡೋದಕ್ಕೆ ಹೋಗಲಿಕ್ಕಿದೆ, ಟ್ರಾವೆಲ್ ಮಾಡಿ. ಓಕೆ. ಆಪ್ಷನ್ ನಂಬರ್ 1, ಖಂಡಿತವಾಗ್ಲೂ ಇಲ್ಲಿ ಟ್ರಾವೆಲ್ ಮಾಡಿ. ಆದಷ್ಟು ಸಹಾನುಭೂತಿ, ಕರುಣೆನ ತೊಗೊಂಡು ಬನ್ನಿ. ಓಕೆ. ಸೊ ಸೆಲ್ಫ್ ಮ್ಯಾಸ್ಟ್ರಿ, ಬಿಕಾಸ್ ದ ಎಂಪರರ್ ಸೆಲ್ಫ್ ಮ್ಯಾಸ್ಟ್ರಿ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ. ನಮ್ಮನ್ನು ನಾವು ಇನ್ನಷ್ಟು ಮಾಸ್ಟರ್ ಮಾಡುವಂಥದ್ದು. ಸೊ ನೋಡಿ, ನಿಮಗೆ ಯಾವೊಂದು ವಿಷಯದಲ್ಲಿ ಸೆಲ್ಫ್ ಮಾಸ್ಟ್ರಿ ಆಗುವಂಥ ಅವಶ್ಯಕತೆ ಇದೆ. ಆ್ಯಂಡ್ ದ ಎಂಪರರ್ ಬಜೆಟಿಂಗ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1. ಥ್ಯಾಂಕ್ ಯು. ಫೂಲ್ ಜರ್ನಿ. ಓಕೆ. ಆಪ್ಷನ್ ನಂಬರ್ 1. ಖಂಡಿತವಾಗ್ಲೂ ಇಲ್ಲಿ ಒಂದು ಜರ್ನಿ ಇದೆ. ಖಂಡಿತವಾಗ್ಲೂ ಒಂದು, ನಾನಿಲ್ಲಿ ಹೇಳ್ತಾ ಇಲ್ವಾ, ಟ್ರಾವೆಲ್ ಖಂಡಿತವಾಗ್ಲೂ ಇದೆ, ಜರ್ನಿ ಖಂಡಿತವಾಗ್ಲೂ ಇದೆ ಇಲ್ಲಿ. ಆ್ಯಂಡ್ ಫಾಲೋ ಯುವರ್ ಹಾರ್ಟ್. ನಾನು ಪೇಜ್ ಕ್ವೀನ್ ಆಫ್ ಕಪ್ಸಲ್ಲಿ ಹೇಳಿದೆ, ಫಾಲೋ ಯುವರ್ ಹಾರ್ಟ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಆ್ಯಂಡ್ ಜೀವನದಲ್ಲಿ ರಿಸ್ಕ್ ತೊಗೊಳ್ಳಿ. ನಾವು ರಿಸ್ಕ್ ತೊಗೊಂಡ್ರೇ ನಮಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಓಕೆ. ಇಲ್ಲ ಅಂದರೆ ನಾವು ಹೆದರಿ ಹಾಗೇ ಕೂತ್ಕೊಂಡ್ರೆ ನಾವು ಮುಂದೆ ಹೋಗೋದೇ ಇಲ್ಲ. ಓಕೆ. ಸೊ ಇಲ್ಲಿ ಕೆಲವರು ಏನೋ ಒಂದು ಒಳ್ಳೆ ಪರ್ಸನ್ನ ಭೇಟಿ ಆಗ್ತಾ ಇದ್ರೆ ಮೇ ಬಿ ಇದು ಟ್ರಾವೆಲ್ ಮುಖಾಂತರ ಕೂಡ ಇರಬಹುದು. ಸೊ ಖಂಡಿತವಾಗ್ಲೂ ಒಬ್ಬರು ನಿಮ್ಮ ಟ್ರಾವೆಲರಲ್ಲಿ ಯಾರಾದರೂ ಒಬ್ಬರನ್ನ ಭೇಟಿ ಮಾಡ್ಬೋದು. ಇನ್ನು ಕೆಲವರು ನಿಮ್ಮ ಸೋಲ್ಮೇಟ್. ಸೊ ನಿಮ್ಮ ಸೋಲ್ಮೇಟ್ನ ನೀವು ಭೇಟಿ ಆಗ್ಬೋದು, ಬಟ್ ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲಿಬೇಕು. ಆ್ಯಂಡ್ ಆಪ್ಷನ್ ನಂಬರ್ 1, ಇಲ್ಲಿ ಇನ್ನೊಂದು ಏನು ವಿಷಯ ಹೇಳ್ತಾ, ಇಲ್ಲಿ ನಿಮಗೆ ಇನ್ನೊಂದು ಗೈಡೆನ್ಸ್ ಏನಿದೆ ಅಂತ ಅಂದರೆ, ನಿಮ್ಮ ಬ್ಯಾಗೇಜ್ ಏನಿದೆ ನೋಡಿ, ಅದನ್ನ ಸ್ವಲ್ಪ ಕಡಿಮೆ ಮಾಡಿ. ಓಕೆ. ಸೊ ಇಲ್ಲಿ ಯಾವೊಂದು ನನಗೆ ಮೆಸೇಜ್ ಕೂಡ ಸಿಗ್ತಾ ಇದೆ, ಲೈಕ್ ಅಂತಂದರೆ ಸ್ಟ್ರೆಸ್, ಎಷ್ಟು ನೀವು ಸ್ಟ್ರೆಸ್ ಇಟ್ಕೊಳ್ತೀರಾ, ಎಷ್ಟು ವರಿ ಮಾಡ್ತೀರಾ ನೋಡಿ, ಅದು ನಿಮಗೇ ನಿಮ್ಮ ಹೆಲ್ತಿಗೆ ಎಫೆಕ್ಟ್ ಮಾಡುತ್ತೆ. ಸೊ ದ ಫೂಲ್ ಏನು ಅಂತಂದರೆ, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ತಗೊಳ್ಳಿ. ಯಾವುದೇ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರಬಹುದು, ಬೇರೆಯವ್ರು ಹೇಳೋದನ್ನು ಇರಬಹುದು. ಸೊ ಬೇರೆಯವ್ರು ಹೇಳ್ತಾರೆ, ಅದನ್ನ ನೀವು ಕೇಳ್ತೀರಾ, ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ ಇಲ್ಲಿ. ಆಪ್ಷನ್ ನಂಬರ್ 1. ಸೊ ಅದು ನೆನಪಲ್ಲಿ ಇಟ್ಕೊಳ್ಳಿ. ಬೇರೆಯವ್ರದ್ದು ಎಷ್ಟು ಕೇಳಬೇಕು ನೋಡಿ ಅಷ್ಟೇ ಕೇಳಿ. ಬೇರೆಯವ್ರು ಏನಾದರೂ ಮಾತಾಡಿದ್ರೆ ನೋ, ನನಗೆ ಇವಾಗ ಕೇಳುವಂತಹ ನನಗೆ ಟೈಮ್ ಇಲ್ಲ, ಸೊ ನೋ ಅನ್ನೋದನ್ನು ಕಲೀರಿ. ಆಪ್ಷನ್ ನಂಬರ್ 1, ನೋ ಅನ್ನೋದನ್ನು ಕಲೀರಿ. ಆ್ಯಂಡ್ ಖಂಡಿತವಾಗ್ಲೂ ನಿಮಗೆ ಯೂನಿವರ್ಸ್ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಆಪ್ಷನ್ ನಂಬರ್ 1, ಬಿಕಾಸ್ ದ ಫೂಲ್ ಅದರ ಬಗ್ಗೆನೇ ತಿಳಿಸುತ್ತೆ. ಬಿಕಾಸ್ ಅವನಿಗೆ ದೇವರಲ್ಲಿ ನಂಬಿಕೆ ಇದೆ, ದೇವರು ಅವನಿಗೆ ಮೋಸ ಮಾಡೋದಿಲ್ಲ. ಲೀಫ್ ಆಫ್ ಫೇತ್. ಸೊ ನಿಮಗೆ ಭರವಸೆ, ನಂಬಿಕೆ ಅನ್ನೋದು ನಿಮಗೆ ಇರಬೇಕು. ಓಕೆ. ಯಾವುದೇ ರೀತಿಯಂಥ ಸಿಚುವೇಷನಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿಯಿಂದ ಸಿಚುವೇಷನಲ್ಲಿ ನೀವು ಬೇರೆಯವರನ್ನು ಚೇಂಜ್ ಮಾಡುವ ಬದಲು ಮೊದಲು ನೀವು ನಿಮ್ಮನ್ನು ಚೇಂಜ್ ಮಾಡಿ, ಮೊದಲು ನೀವು ನಿಮ್ಮನ್ನು ನೋಡಿ. ಓಕೆ. ಲುಕ್ ಡೀಪ್ ಇನ್ ಯುವರ್ ಸೆಲ್ಫ್. ಆಪ್ಷನ್ ನಂಬರ್ 1. ಬಿಕಾಸ್ ನಾವು ಬೇರೆಯವರನ್ನು ಬದಲಾವಣೆ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ. ನೀವೆಷ್ಟು ಪ್ರಯತ್ನ ಪಡಿ, ಅವ್ರು ಬದಲಾಗೋದಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ಬೇರೆಯವರಿಗೋಸ್ಕರ ನೀವು ಬದಲಾಗಬೇಡಿ, ನಿಮಗೋಸ್ಕರ ಬದಲಾಗಿ. ಓಕೆ. ಆಪ್ಷನ್ ನಂಬರ್ 1, ದ ಫೂಲ್ ಜರ್ನಿ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ತಿಳಿಸುತ್ತೆ. ಹೆಚ್ಚು ಯೋಚನೆ ಮಾಡಬೇಡಿ, ಪ್ರೆಸೆಂಟ್ ನೀವು ಹೇಗಿದ್ದೀರಾ ಅದನ್ನು ಎಂಜಾಯ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 1. ಸೊ ಲೆಟ್ಸ್ ಸಿ ಮುಂದಿನ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ.
ರಿಪ್ಲೇಸ್ ನೆಗೆಟಿವ್ ಎನರ್ಜಿ ಸ್ಮಚಿಂಗ್. ಬೇರೆಯವರ ಎನರ್ಜಿ ಕೂಡ ಇರ್ಬೋದು, ನಾನು ಹೇಳಿದೆ ಅಲ್ವಾ, ನಿಮ್ಮ ಎನರ್ಜಿ ಅಲ್ಲದಿದ್ದರೂ ನಿಮ್ಮ ಸುತ್ತಮುತ್ತ ಎನರ್ಜಿ ಆಗಿರಬಹುದು. ಸೊ ಇಲ್ಲಿ ರಿಪ್ಲೇಸ್ ಮಾಡೋದಕ್ಕೆ ಎಲ್ಲಿ ಹೇಳ್ತಾ ಇದ್ದರೆ ಸ್ಮಜ್ ಮಾಡಬಹುದು ನೀವು. ಓಕೆ, ಸ್ಪಜ್ಜಿಂಗ್ ಮಾಡಬಹುದು, ಇಲ್ಲಾಂದರೆ ಅಗರಬತ್ತಿ ಧೂಪ ನೀವು ಎಲ್ಲಿ ಹೆಚ್ಚು ಕೂತ್ಕೊಳ್ತೀರಾ ನೋಡಿ ಅಲ್ಲಿ ಆದಷ್ಟು ಕ್ಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಆಪ್ಷನ್ ನಂಬರ್ 1. ಸೊ ಲೆಟ್ಸ್ ಸಿ, ನಾನು ಇನ್ನೊಂದು ಕಾರ್ಡ್ ತೊಗೊಳ್ಬೇಕು ಅಂತ ಇದ್ದೀನಿ. ಸೊ ಬಿಕಾಸ್ ಎಲ್ಲಿ ನೋ ಅನ್ನಬೇಕು ನೋಡಿ ಅಲ್ಲಿ ನೋ ಅನ್ನಿ ಆಪ್ಷನ್ ನಂಬರ್ 1. ಓಕೆ, ಎಲ್ಲಿ ನೋ ಅನ್ನಬೇಕು ನೋಡಿ. ನಿಮಗೆ ಬೇರೆಯವರ ಮಾತು ಹೆಚ್ಚು ಕೇಳೋದಕ್ಕಿಲ್ಲ, ಜಸ್ಟ್ ಟೆಲ್ ದೆಮ್, ನೇರವಾಗಿ ಕಮ್ಯುನಿಕೇಟ್ ಮಾಡಿ. ನನಗೆ ಅದರ ಬಗ್ಗೆ ಆ ವಿಷಯದ ಬಗ್ಗೆ ಮಾತಾಡಲಿಕ್ಕಿಲ್ಲ, ಅಲ್ಲಿ ಮುಗೀತು. ಓಕೆ, ಓಕೆ, ಎಸ್, ಓವರ್ಕಮಿಂಗ್ ಅಬ್ಸ್ಟಿಕಲ್ಸ್. ಇಲ್ಲಿ ನಿಮ್ಮ ಅಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದು ಖಂಡಿತವಾಗ್ಲೂ ಓವರ್ಕಮ್ ಆಗ್ತಾ ಇದೆ ಆಪ್ಷನ್ ನಂಬರ್ 1. ಬಿಕಾಸ್ ಇಲ್ಲಿ ಗಣೇಶನ ಎನರ್ಜಿ ಇದೆ, ಎಲಿಫೆಂಟ್. ಖಂಡಿತವಾಗ್ಲೂ ಇಲ್ಲಿ ಅಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದು ಓವರ್ಕಮ್ ಆಗ್ಬೋದು. ಬಿಕಾಸ್ ಸ್ಟ್ರೆಂತ್ ಕೂಡ ಅದರ ಬಗ್ಗೆ ತಿಳಿಸುತ್ತೆ. ಬಿಕಾಸ್ ನಿಮ್ಮಲ್ಲಿ ಸ್ಟ್ರೆಂತ್ ಇದೆ, ಶಕ್ತಿ ಇದೆ. ಓಕೆ, ಯಾವುದೇ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದನ್ನು ನಿಮಗೆ ಫೇಸ್ ಮಾಡೋದಷ್ಟು ಸ್ಟ್ರೆಂತ್ ನಿಮ್ಮಲ್ಲಿದೆ. ಆ್ಯಂಡ್ ಓವರ್ಕಮಿಂಗ್ ಅಬ್ಸ್ಟಿಕಲ್ಸ್ ಎಲಿಫೆಂಟ್ ಇಲ್ಲಿದೆ. ಆ್ಯಂಡ್ ಸೆಕೆಂಡ್ ಕಾರ್ಡ್ ಕೂಡ ಓವರ್ಕಮಿಂಗ್ ಅಬ್ಸ್ಟಿಕಲ್ಸ್. ಓಕೆ, ಸೊ ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1. ಸೆಂಟರ್ ಪೀಸ್ ಆ್ಯಂಡ್ ಹಾರ್ಮನಿ, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಅದನ್ನೇ ತಾನೇ ನಾವು ಹೇಳ್ತಾ ಇದ್ವಿ ಇಲ್ಲಿ ತನಕ. ಸೊ ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ನಿಮ್ಮ ಇನ್ಸೈಡ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ ಆಪ್ಷನ್ ನಂಬರ್ 1. ಆ್ಯಂಡ್ ನಿಮ್ಮ ಎನರ್ಜಿ ಹೇಗಿದೆ ಅಂತಂದರೆ ಕಾಮ್ ಇದೆ. ಬಟ್ ನಿಮ್ಮ ಈಗೋ ಮೇಲೆ ವರ್ಕ್ ಮಾಡಿ. ಸೊ ಈಗನ ಹೇಗೆ ಥರ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನೋಡಿ. ಆ್ಯಂಡ್ ನಿಮ್ಮ ಕೆಲವರಲ್ಲಿ ಶ್ಯಾಡೋ ಮೇಲೆ ವರ್ಕ್ ಮಾಡ್ತಾ ಇರಬಹುದು. ದಟ್ಸ್ ರಿಯಲಿ ನೈಸ್. ಶ್ಯಾಡೋ ಒಂದೇ ದಿವಸದಲ್ಲಿ ಕಲಿಸಿ ಮುಗಿಯೋದಿಲ್ಲ. ಸೊ ಅದನ್ನ ದಿನಾಲೂ ನೀವು ಜರ್ನಲ್ ಮಾಡಬಹುದು ಬೇಕಂದರೆ. ಓಕೆ, ಸೊ ಎಸ್, ಫೈನಲ್ ಆಗಿ ನಾವು ನೋಡೋಣ ಏನು ಮೆಸೇಜ್ ಇದೆ ಅಂತ. ಬಾಕ್ಸ್ ಒಳಗಡೆ ಇದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆಪ್ಷನ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ಹೀಲಿಂಗ್ ಇದೆ ಆಪ್ಷನ್ ನಂಬರ್ 1. ಹೀಲಿಂಗ್ ಅವೈಲೇಬಲ್ ಇದೆ ನಿಮಗೆ. ಓಕೆ, ಸೆಕೆಂಡ್ ಕಾರ್ಡ್ ಏನು ಹೇಳುತ್ತೆ? ಎಕ್ಸ್ಪ್ಲನೇಷನ್. ಸೊ ಏನಾದರೂ ಎಕ್ಸ್ಪ್ಲೇನ್ ನೀವು ಯಾರಿಗಾದರೂ ಮಾಡಬೇಕು ಅಂತ ಇದ್ದರೆ, ಅದೇ ನಾನು ಹೇಳ್ತಾ ಇದ್ದೇನೋ, ಎಕ್ಸ್ಪ್ರೆಸ್ ಮಾಡುವಂಥದ್ದು. ಸೊ ಮಾಡಲಿಕ್ಕಿದ್ರೆ ಅದನ್ನ ನೀವು ಮೆಡಿಟೇಷನ್ ಮುಖಾಂತರ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಕಮ್ಯುನಿಕೇಟ್ ಕೂಡ ಮಾಡಬಹುದು. ಕಮಲ, ಲೋಟಸ್ ಇದೆ ಇಲ್ಲಿ. ಸೊ ಇಲ್ಲಿ ಎನ್ಲೈಟ್ಮೆಂಟ್ ಬಗ್ಗೆ ತಿಳಿಸುತ್ತೇನೋ, ಜ್ಞಾನೋದಯದ ಬಗ್ಗೆ ತಿಳಿಸ್ತಾ ಇದೆ. ಸೊ ಕೆಲವೊಂದು ವಿಷಯ ನಿಮಗೆ ಗೊತ್ತಿಲ್ಲದೆ ಇರುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ರಿವೀಲ್ ಆಗ್ಬೋದು ಆಪ್ಷನ್ ನಂಬರ್ 1. ಓ ಮೈ ಗಾಡ್, ಲುಕ್ ಎಟ್ ದಟ್, ಜ್ಞಾನೋದಯದಾಗೆ ಮಾತಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಜ್ಞಾನೋದಯ ಇದೆ. ಎಸ್, ರಿಯಲಿ. ಗಾರ್ಡನಿಂಗ್. ಸೊ ಆದಷ್ಟು ನಿಮ್ಮನ್ನು ನೀವು ಗಾರ್ಡನಿಂಗ್ ಮಾಡೋದಕ್ಕಿರಬಹುದು, ಅರ್ತ್ ರಿಲೇಟೆಡ್ ಏನಾದರೂ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ. ಲೈಕ್ ಪ್ಲ್ಯಾಂಟಿಗೆ ನೀರು ಹಾಕೋದಿರಬಹುದು, ಅದನ್ನು ನೋಡ್ಕೊಳ್ಳೋದಿರಬಹುದು. ಸೊ ಅದನ್ನು ಕೂಡ ಮಾಡ್ಬೋದು. ಬಿಕಾಸ್ ನಿಮ್ಮ ಎನರ್ಜಿ ಏನಿದೆ ನೋಡಿ ಅದನ್ನು ಕ್ಲೆನ್ಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ರಿಪ್ಲೇಸ್ ನೆಗೆಟಿವ್ ಎನರ್ಜಿ. ಸೊ ಬೇರೆಯವರ ನೆಗೆಟಿವ್ ಎನರ್ಜಿ ಕೂಡ ಇರಬಹುದು. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ರಿಪ್ಲೇಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಕಾಮ್ ಯುವರ್ ಮೈಂಡ್. ಸೊ ನಿಮ್ಮ ಮೈಂಡ್ ಏನಿದೆ ನೋಡಿ ಅದನ್ನ ಆದಷ್ಟು ಕಾಮ್ ಮಾಡಿ. ಕಾಮ್ ಮಾಡಬೇಕು ಅಂತಂದರೆ ಮೆಡಿಟೇಷನ್ ಮಾಡಬೇಕು, ಇಲ್ಲಾಂದರೆ ಮೈಂಡ್ಫುಲ್ನೆಸ್ನ ತೊಗೊಂಡು ಬನ್ನಿ. ಓಕೆ, ಡ್ರಾಯಿಂಗ್. ಸೊ ನಾವಿವಾಗ ಕಾಮ್ ಯುವರ್ ಮೈಂಡ್, ಮೆಡಿಟೇಷನ್ನೇ ಮಾಡಬೇಕು ಅಂತೆಲ್ಲ, ಡ್ರಾಯಿಂಗ್ ನಿಮ್ಗೆ ಇಷ್ಟ ಇರುವಂಥದ್ದು. ನಾನು ಇಲ್ಲೇ ಹೇಳಿದೆ ಅಲ್ವಾ, ಕ್ರಿಯೇಟಿವ್ ಸೈಡ್. ಸೊ ಆದಷ್ಟು ನಿಮ್ಮ ಕ್ರಿಯೇಟಿವ್ ಸೈಡ್ ಏನಿದೆ ನೋಡಿ ಅದರ ಜೊತೆ ಕನೆಕ್ಟ್ ಆಗಿ. ಕ್ಲಾರಿಟಿ, ನಾನು ಮೊದಲೇ ಹೇಳಿದೆ ಕ್ಲಾರಿಟಿ ಬಗ್ಗೆ. ಸೊ ಯಾರಿಗಾದ್ರೂ ಏನಾದರೂ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತ ಅಂದರೆ ಮೊದಲು ಕ್ಲಾರಿಟಿ ಮಾಡ್ಕೊಳ್ಳಿ. ಏನು ಹೇಳಬೇಕು, ಏನು ನಾನು ಹೇಳಬೇಕು ಅಂತ ಇದ್ದೀನಿ, ಅದರಲ್ಲಿ ಎಷ್ಟು ಸತ್ಯ ಇದೆ.
ಅನ್ನೋದು ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ತಾಳ್ಮೆ, ಪೇಷನ್ಸ್ ಇರಲಿ ಆಪ್ಷನ್ ನಂಬರ್ 1. ಸೊ ಅವಸರ ಮಾಡ್ಕೊಳ್ಬೇಡಿ, ಎಲ್ಲದಕ್ಕೂ ಅವಸರ ಪಡಬೇಡಿ, ತಾಳ್ಮೆಯಿಂದ. ಇನ್ನು ಬೇರೆಯವ್ರಿಗೆ ನೀವು ಮಾತಾಡಬೇಕು ಅಂತ ಇದ್ದರೆ ತಾಳ್ಮೆಯಿಂದ ಮಾತಾಡಿ. ಆ್ಯಂಡ್ ತಾಳ್ಮೆ, ಬೇರೆಯವರು ಮಾತಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇಳಿ. ಓಕೆ, ಲಿಸನ್. ಓಕೆ, ಇಲ್ಲಿ ಸ್ವಾಮಿ ವಿವೇಕಾನಂದ ಇದ್ದಾರೆ. ಸೊ ಸ್ವಾಮಿ ವಿವೇಕಾನಂದರ ಕೋಟ್ಸ್ ಇರಬಹುದು, ಅದನ್ನು ಓದಬಹುದು ನೀವು ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ. ಓಕೆ, ಸ್ವಾಮಿ ವಿವೇಕಾನಂದರ ಕೋಟ್ ಇರ್ಬೋದು, ಇಲ್ಲಾಂದರೆ ಸ್ವಾಮಿ ವಿವೇಕಾನಂದರ ಬುಕ್ಸ್ ಇದೆ, ಸೊ ಅದನ್ನು ಕೂಡ ಓದಬಹುದು. ಕ್ಷಮೆ, ನಾನು ಮೊದಲೇ ಹೇಳಿದೆ ಅಲ್ವಾ, ಫಾರ್ಗಿವ್ನೆಸ್ ಎನರ್ಜಿ ಸಿಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲಿ ಯಾರನ್ನಾದರೂ ನೀವು ಕ್ಷಮಿಸಬೇಕು ಅಂತ ಇದ್ದರೆ ಕ್ಷಮಿಸಿ, ಇಲ್ಲಾಂದರೆ ಯಾರಲ್ಲಾದರೂ ನೀವು ಕ್ಷಮೆ ಕೇಳಬೇಕು ಅಂತ ಇದ್ದರೆ ಕೇಳಿಬಿಡಿ. ಓಕೆ, ಮತ್ತೆ ರಿಗ್ರೆಟ್ ಮಾಡ್ಕೊಳ್ಬಾರ್ದು, ವಿಷಾದ, ಮತ್ತೆ ನೀವು ರಿಗ್ರೆಟ್ ಮಾಡ್ಕೊಳ್ಬಾರ್ದು. ನನಗೊಂದು ಚಾನ್ಸ್ ಇತ್ತು ಬಟ್ ನಾನು ಅದನ್ನ ಹೇಳಿಲ್ಲ, ಇವಾಗ ಮತ್ತೆ ನೀವು ರಿಗ್ರೆಟ್ ಮಾಡಬಾರ್ದು. ಸೊ ಸಿಚುವೇಶನ್ ಏನಿದೆ ನೋಡಿ, ಅದನ್ನು ಯಾರ ಜೊತೆಯಾದರೂ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದ್ದರೆ, ಆ್ಯಂಡ್ ಇಲ್ಲಾಂದರೆ ನೀವು ಅದನ್ನ ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದರೆ ಕಮ್ಯುನಿಕೇಟ್ ಮಾಡಿ ಆಪ್ಷನ್ ನಂಬರ್ 1. ಇದರಿಂದ ನಿಮ್ಮ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದು ಓವರ್ಕಮ್ ಆಗ್ಬೋದು. ಅದನ್ನ ಮನಸ್ಸೊಳಗೇ ಇಟ್ಟು ಏನೂ ಪ್ರಯೋಜನ ಇಲ್ಲ, ನಾವು ಎಕ್ಸ್ಪ್ರೆಸ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಬೇರೆಯವರನ್ನ ಬೇಗ ಕೇಳ್ತಾಳೆ, ಅವಳ ಮನಸ್ಸಿನ ಒಳಗಿನ ಭಾವನೆಯನ್ನು ಅವಳು ಹೇಳೋದಿಲ್ಲ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ ಎಕ್ಸ್ಪ್ರೆಸ್ ಮಾಡೋದನ್ನು ಕಲೀರಿ, ಎಕ್ಸ್ಪ್ರೆಸ್ ಮಾಡಿ. ಓಕೆ, ಆಪ್ಷನ್ ನಂಬರ್ 1. ಸೊ ಎಸ್, ಆಪ್ಷನ್ ನಂಬರ್ 1 ಇದಿಷ್ಟು ನಿಮ್ಮ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2, ಯಾರು ಈ ಕೋಡ್ನ ಚೂಸ್ ಮಾಡಿದ್ದೀರಾ, ಇದರಿಂದ ನನಗೇನು ಮೆಸೇಜ್ ಸಿಗ್ತಾ ಇದೆ ಅಂತಂದರೆ, ಯೂನಿವರ್ಸ್ ನಿಮಗೋಸ್ಕರ ಪ್ಲ್ಯಾನ್ ಮಾಡಿದ್ದಾರೆ ಆಪ್ಷನ್ ನಂಬರ್ 2. ಬಟ್ ಇವಾಗಕ್ಕೆ ಅದು ನಿಮಗೆ ಕಾಣದೇ ಇರಬಹುದು, ಮುಂದಕ್ಕೆ ಖಂಡಿತವಾಗ್ಲೂ ಅದು ರಿವೀಲ್ ಖಂಡಿತವಾಗ್ಲೂ ಆಗುತ್ತೆ. ಸೊ ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್, ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್. ಸೊ ನೀವು ಯಾವುದೇ ಆಬ್ಸ್ಟಿಕಲ್ಸ್ ಇರಲಿ, ಯಾವುದೇ ಅಡೆತಡೆಗಳು ಬಂದರೂ ಕೂಡ ನೀವು ಅದರಿಂದ ಪಾರಾಗ್ತೀರಾ. ಏನಕ್ಕೆ ಪಾರಾಗ್ತೀರಾ ಅಂತಂದರೆ ನಿಮ್ಮಲ್ಲಿ ಇನ್ನರ್ ಸ್ಟ್ರೆಂತ್ ಇದೆ. ಓಕೆ, ಆ ಇನ್ನರ್ ಸ್ಟ್ರೆಂತ್ ಏನು ಅನ್ನೋದನ್ನು ನೋಡಿ ಆಪ್ಷನ್ ನಂಬರ್ 1. ಆ್ಯಂಡ್ ಖಂಡಿತವಾಗ್ಲೂ ಇಲ್ಲಿ ಯೂನಿವರ್ಸ್, ನೇಚರ್ ನಿಮ್ಮ ಜೊತೆ ಖಂಡಿತವಾಗ್ಲೂ ಕನೆಕ್ಟ್ ಆಗಿದೆ ಆಪ್ಷನ್ ನಂಬರ್ 1. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬರ್ಡ್ ಇದೆ ನೋಡಿ. ಸೊ ಇಲ್ಲಿ ಆಪ್ಷನ್ ನಂಬರ್ 1, ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್. ಸೊ ಯಾವುದಾದ್ರೂ ಒಂದು ಪಾತ್ ಬ್ಲಾಕ್ ಆಗಿದೆ ಅಂತಂದರೆ ಇನ್ನೊಂದು ಹೊಸ ಪಾತನ್ನು ಚೂಸ್ ಮಾಡಿ. ಓಕೆ, ಸೊ ಒಂದೇ ಸ್ಟ್ರಾಟಜಿನ ಇಟ್ಕೊಂಡು ಮುಂದೆ ಹೋಗಬೇಡಿ. ಮೊದಲ ಸ್ಟ್ರಾಟಜಿ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಇನ್ನೊಂದು ಹೊಸ ವೇ, ನ್ಯೂ ವೇನ ಫೈಂಡ್ ಮಾಡಿ ಇಲ್ಲಿ ಆಪ್ಷನ್ ನಂಬರ್ 1. ಓಕೆ, ನಿಮ್ಮಲ್ಲಿ ಇನ್ನರ್ ಸ್ಟ್ರೆಂತ್ ಇದೆ. ಸೊ ನೀವು ಯಾವುದನ್ನು ಬೇಕಾದರೂ ಓವರ್ಕಮ್ ಮಾಡ್ಬೋದು. ಈವನ್ ಇದು ನಿಮ್ಮ ಡ್ರೀಮ್ಸ್ ಇರಬಹುದು, ನಿಮ್ಮ ಗೋಲ್ ಇರಬಹುದು. ಖಂಡಿತವಾಗ್ಲೂ ಇಲ್ಲಿ ಸಕ್ಸಸ್, ನಿಮ್ಮ ಅಚೀವ್ಮೆಂಟ್ ಖಂಡಿತವಾಗ್ಲೂ ಇದೆ. ಓಕೆ, ನೀವು ತುಂಬ ಪವರ್ಫುಲ್ಲಾಗಿ, ತುಂಬ ಸ್ಟ್ರೆಂತ್ ನಿಮ್ಮ ಇನ್ನರ್ ಸ್ಟ್ರೆಂತ್ನ ಯಾವಾಗ ನೀವು ಕಂಡುಕೊಳ್ತೀರಾ ನೋಡಿ ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2, ಖಂಡಿತವಾಗ್ಲೂ ಯಾವ ಸಿಚುವೇಶನ್ ಏನಿದೆ ನೋಡಿ ಅದೆಲ್ಲ ಓವರ್ಕಮ್ ಆಗುತ್ತೆ. ಸೊ ಇಲ್ಲಿ ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್ ಇದು ಇದರ ಬಗ್ಗೆನೇ ತಿಳಿಸುತ್ತೆ, ಓವರ್ಕಮ್ ಆಗುವಂಥದ್ದು. ನೋ ಮ್ಯಾಟರ್ ಏನೇ ಇರಲಿ, ಓಕೆ, ಯಾವುದೇ ರೀತಿಯ ಆಬ್ಸ್ಟಿಕಲ್ಸ್ ಇರಲಿ, ಇದು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರಲಿ, ಇಲ್ಲಾಂದರೆ ಇದು ಕರಿಯರ್ ಪ್ರಾಬ್ಲಮ್ ಇರಲಿ, ನಿಮ್ಮ ಎಂಟೈರ್ ಲೈಫಲ್ಲಿ ಯಾವ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ನೀವು ಓವರ್ಕಮ್ ಖಂಡಿತವಾಗ್ಲೂ ಮಾಡ್ತೀರಾ. ಆ್ಯಂಡ್ ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್, ನಿಮ್ಮಲ್ಲಿ ಯಾವೊಂದು ಸ್ಟ್ರೆಂತ್ ಇದೆ. ಓಕೆ, ಸೊ ಇಲ್ಲಿ ಸೋಡ್ ಎನರ್ಜಿ ಕೂಡ ಇದೆ. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಟ್ಯಾರೋ ಏನು ಹೇಳುತ್ತೆ ನೋಡೋಣ. Thank you so much. Option number 1. Okay, overcoming ನೋಡಿ, overcoming obstacles and ಈ 10 of swords ಎನರ್ಜಿ ನಾನು ಆಪ್ಷನ್ ನಂಬರ್ 1 ಹೇಳ್ತಾ ಇದೆ, ಬಟ್ ಅದು ಆಪ್ಷನ್ ನಂಬರ್ 2ಗೆ ಬಂದಿದೆ. ಪೇಜ್ ಆಫ್ ಸೋರ್ಡ್ಸ್. ಓಕೆ,
ಪೇಜ್ ಆಫ್ ವಾಂಡ್ಸ್ ಇದೆ. ಓಕೆ, ಕ್ವೀನ್ ಆಫ್ ಸೋರ್ಡ್ಸ್ ಇದೆ ಇಲ್ಲಿ. ಓಕೆ ಓಕೆ, ಒಂದ್ಸಲ ನಾನು ಈ ಕಡೆ ಇಟ್ಕೊಳ್ತೀನಿ, ಆವಾಗ ನಿಮಗೆ ಸರಿಯಾಗಿ ಕಾಣ್ಬೋದು. ಓಕೆ, ಆಪ್ಷನ್ ನಂಬರ್ 2 ಇಲ್ಲಿ 10 ಆಫ್ ಸೋರ್ಡ್ಸ್ ಇದೆ. ಸೊ 10 ಆಫ್ ಸೋರ್ಡ್ಸ್ ಕೂಡ ಓವರ್ಕಮ್, ಒಂದು ಸೈಕಲ್ ಎಂಡ್ ಆಗಿ ಹೊಸ ಸೈಕಲ್ ಶುರುವಾಗುವಂಥದ್ದು, ನ್ಯೂ ಬಿಗಿನಿಂಗ್. ಖಂಡಿತವಾಗ್ಲೂ ಆಪ್ಷನ್ ನಂಬರ್ 2 ನಿಮಗೆ ನ್ಯೂ ಬಿಗಿನಿಂಗ್ ಖಂಡಿತವಾಗ್ಲೂ ಇದೆ. ಸೊ ಓವರ್ಕಮ್ ಆಗಲೇಬೇಕು, ಯಾವುದೇ ರೀತಿಯಂಥ ವಿಷಯ ಇರ್ಬೋದು. ಆಪ್ಷನ್ ನಂಬರ್ 1 ಅದು ಪಾಸ್ಟ್ ಅಲ್ಲಿ ಆದಂಥದ್ದು ಇರ್ಬೋದು, ಇಲ್ಲಾಂದರೆ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆಗಿರುವಂಥದ್ದು ಇರ್ಬೋದು. ಬಿಕಾಸ್ ನನಗೆ ಇಲ್ಲಿ ಚೈಲ್ಡ್ಹುಡ್ ಹೆಚ್ಚು ಕಾಣ್ತಾ ಇದೆ. ಓಕೆ, ಸೊ ಆ ಮೆಮೊರೀಸ್ ಏನಿದೆ ನೋಡಿ, ಅದರಿಂದ ನೀವು ಓವರ್ಕಮ್ ಆಗಲೇಬೇಕು. ಓಕೆ, ಅದರಿಂದ ನೀವು ಓವರ್ಕಮ್ ಆಗಲೇಬೇಕು. ಸೊ ಅಂತಂದರೆ ಇವಾಗ ನೀವು ಹೇಗಿದ್ದೀರಾ ಅಂತಂದರೆ, ಸಿಚುವೇಶನ್ ಹೇಗೆ ಬಂದು ನಾನು ಅದನ್ನ ಫೈಟ್ ಮಾಡ್ತೀನಿ, ನಾನು ಅದನ್ನ ಎದುರಿಸಬಲ್ಲೆ ಅನ್ನೋ ಒಂದು ಆ ಸ್ಟ್ರೆಂತ್ ಇದೆ, ಆ ಭಾವನೆ ಕೂಡ ನಿಮ್ಮಲ್ಲಿದೆ. ಓಕೆ, ಬಟ್ ಕೆಲವೊಮ್ಮೆ ನಾವು ಆ ಥರ ನಮ್ಮನ್ನು ನಾವು ತುಂಬ ಹಿಡಿತದಲ್ಲಿ ಇಟ್ಕೊಂಡಾಗ ಆಪರ್ಚುನಿಟೀಸ್ ಇರ್ಬೋದು, ಆಫರ್ ಇರ್ಬೋದು, ನಮ್ಮಿಂದ ಮಿಸ್ ಆಗುತ್ತೆ. ಆಪ್ಷನ್ ನಂಬರ್ 2. ಸೊ ಇಲ್ಲಿ ನೀವು ನಿಮಗೆ ಪ್ರೀತಿನ ಕೊಡಿ, ಆದಷ್ಟು ಕಂಪ್ಯಾಷನ್ ಎನರ್ಜಿ ಜೊತೆ ಬನ್ನಿ, ಆದಷ್ಟು ನಿಮಗೆ ನೀವು ಪ್ರೀತಿನ ಕೊಡಿರಿ. ಓಕೆ, ನಿಮ್ಮ ಮಿಸ್ಟೇಕ್ಸ್ ಏನು, ಅದರಿಂದ ನೀವು ಏನು ಕಲ್ತ್ರಿ ಅನ್ನೋ ತುಂಬ ಇಂಪಾರ್ಟೆಂಟ್. ಓಕೆ, ಪಾಸ್ಟ್ ಇರಬಹುದು, ತುಂಬ ಹಳೆ ವಿಚಾರಗಳಿರ್ಬೋದು, ಅದನ್ನ ಮನಸ್ಸಲ್ಲಿಟ್ಟು ಕೊರಗೋದು ಬದಲು ಅದರಿಂದ ನೀವು ಏನು ಕಲ್ತ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಆದಷ್ಟು ಜೀವನದಲ್ಲಿ ಅಡ್ವಾಂಟೇಜನ್ನು ತೊಗೊಂಡು ಬನ್ನಿ, ಆದಷ್ಟು ಉತ್ಸಾಹನ ತಗೊಂಡು ಬನ್ನಿ. ಆ್ಯಂಡ್ ಇವರು ನನಗೆ ಹೀಗೆ ಮಾಡಿದರು, ನೋಡೋಣ ಇವರು ಇವಾಗ ಹೇಗಿದ್ದಾರೆ, ಬೇರೆಯವರನ್ನು ನೀವು ಸ್ಪೈ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬೇರೆಯವರ ಲೈಫ್ ಹೇಗಿದೆ ಅನ್ನೋದನ್ನು ನೋಡೋದು ಕೂಡ ಹೋಗಬೇಡಿ. ಸತ್ಯ ಏನಿದೆ ಅದನ್ನು ಮಾತಾಡಿ. ಬಿಕಾಸ್ ನಾನಿಲ್ಲಿ ಏಸ್ ಆಫ್ ಸೋರ್ಡ್ಸ್ ಬಗ್ಗೆ ಮಾತಾಡಿದ್ದೀನಲ್ವ. ಸೊ ಏಸ್ ಆಫ್ ಸೋರ್ಡ್ಸ್ ಯಾವಾಗಲೂ ಕ್ಲಾರಿಟಿ ಬಗ್ಗೆ ತಿಳಿಸುತ್ತೆ, ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಪ್ಯೂರ್, ಆ್ಯಂಡ್ ಅದು ಸತ್ಯನ ತಿಳಿಸುತ್ತೆ. ಸೊ ಪೇಜ್ ಆಫ್ ಸೋರ್ಡ್ಸ್ ಕೂಡ ಅಷ್ಟೇ, ತುಂಬ ಇಂಟೆಲಿಜೆಂಟ್ ಇದ್ದೀರಾ ನೀವು. ಆ ಇಂಟೆಲಿಜೆಂಟನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆಲ್ಲ ಹೇಳ್ತಾ ಇರೋ ಆಪ್ಷನ್ ನಂಬರ್ 2. ಓಕೆ, ಬಿಕಾಸ್ ಅದನ್ನ ಹಳೆಯದರಲ್ಲಿ ಯೋಚನೆ ಮಾಡೋ ಬದಲು, ಸೊ ಅದರಿಂದ ನೀವು ಏನು ಕಲ್ತ್ರಿ, ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಿಮಗೆ ಮುಂದೆ ನೋಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಹಿಂದೆ ನೋಡೋದಕ್ಕೆಲ್ಲ ಹೇಳ್ತಾ ಇಲ್ಲ. ಓಕೆ, ವಾಪಸ್ ನಾನು ಇನ್ನೊಮ್ಮೆ ವಾರ್ ಮಾಡ್ತೀನಿ, ವಾಪಸ್ ನಾನು ಇನ್ನೊಮ್ಮೆ ಯುದ್ಧಕ್ಕೆ ಹೋಗ್ತೀನಿ, ಆಪ್ಷನ್ ನಂಬರ್ 1. ವಾಪಸ್ ಪಾಸ್ಟನ್ನು ನಾನು ಎದುರಿಸ್ತೀನಿ, ಇಲ್ಲ, ಪಾಸ್ಟ್ ಬೇಡವೇ ಬೇಡ. ಸೊ ಪ್ರೆಸೆಂಟಲ್ಲಿ ಇರೋದನ್ನು ಕಲೀಲಿ, ಪ್ರೆಸೆಂಟಲ್ಲಿ ಬೋಲ್ಡ್ ಆಗಿರಿ, ನಿಮ್ಮ ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡಿ. ಸೊ ಆದಷ್ಟು ಜೀವನದಲ್ಲಿ ಉತ್ಸಾಹನ ತೊಗೊಂಡು ಬನ್ನಿ, ಇನ್ನಷ್ಟು ಎನರ್ಜೆಟಿಕ್ನ ತೊಗೊಂಡು ಬನ್ನಿ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಟ್ರಸ್ಟ್ ಮಾಡಿ, ಆ್ಯಂಡ್ ನಿಮಗೆ ನೀವು ಪ್ರೀತಿನ ಕೊಡಿ, ಪ್ರೀತಿನ ಹಂಚಿ. ಸೊ ಪಾಸ್ಟಲ್ಲಿ ಹೀಗಾಯಿತು ಅಂತ ಹೇಳಿಬಿಟ್ಟು ನಿಮಗೆ ನೀವು ತುಂಬ ರಫ್ ಆಗಬೇಡಿ. ಇಂಡಿಪೆಂಡೆಂಟ್ ಬೇಕು, ಕಾನ್ಫಿಡೆಂಟ್ ಬೇಕು. ಬಟ್ ಎಲ್ಲದಕ್ಕೂ ನಾವು ನೋ 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 ಅಂತ ಇದ್ದರೆ ತುಂಬ ಕಷ್ಟ ಇದೆ. ಆಪ್ಷನ್ ನಂಬರ್ 2. ಓಕೆ, ಸೊ ಜೀವನದಲ್ಲಿ ಆದಷ್ಟು ಉತ್ಸಾಹನ ತೊಗೊಂಡು ಬನ್ನಿ. ಏನಾದರೂ ಹೊಸ ವಿಷಯ ಕಲಿಬೇಕು ಅಂತ ಇದ್ದರೆ ಅದನ್ನು ಕಲೀರಿ. ಓಕೆ, ಇಲ್ಲಿ ತುಂಬ ಪ್ಯೂರ್, ನಿಮಗೆ ಇನ್ನೋಸೆನ್ಸ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ನಿಮ್ಮ ಇನ್ನೋಸೆನ್ಸ್ ಎಲ್ಲಿದೆ, ನಿಮ್ಮ ಕರುಣೆ ಎಲ್ಲಿದೆ, ನಿಮಗೆ ಇನ್ನೋಸೆನ್ಸ್, ಆ ಪೀಸ್, ಹಾರ್ಮನಿ, ಅದರ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದರೆ. ಸೊ ಆದಷ್ಟು ನಿಮ್ಮ ಮೈಂಡ್ ಏನಿದೆ ನೋಡಿ, ಅದನ್ನ ಆದಷ್ಟು ಶಾಂತ ಮಾಡಿಸಿ, ಕಾಮ್ ಮಾಡಿಸಿ ನಿಮ್ಮ ಮನಸ್ಸನ್ನು. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಸೊ ಎಸ್, ಆಪ್ಷನ್ ನಂಬರ್ ಅಂತಂದರೆ ನೀವು ಇಲ್ಲಿ ಮುಂದೆ ಹೋಗ್ತಾ ಇಲ್ಲ. ಆಪ್ಷನ್ ನಂಬರ್ 2, ನೀವು ಹಿಂದೆ ಹೋಗ್ತಾ ಇಲ್ಲ. ನೀವು ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ. ಸೊ ಮಾಡಬೇಡಿ, ಪಾಸ್ಟ್ ಅಗತ್ಯ ಇಲ್ಲ. ಮನುಷ್ಯರಿಗೆ ಅದೇ ಪ್ರಾಬ್ಲಮ್, ಒಂದು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾನೆ, ಇಲ್ಲಾಂದರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾನೆ, ಬಟ್ ಪ್ರೆಸೆಂಟಲ್ಲಿ ಇರೋದೇ ಇಲ್ಲ. ಸೊ ನಿಮಗಿಲ್ಲಿ ಪ್ರೆಸೆಂಟಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ. ಓಕೆ,
Angel of balance, my body is healthy and in balance, my cells naturally regenerate and rejuvenate themselves so that all of my system functions harmoniously. I'm calm and relaxed, I exercise regularly, I enjoy my meditation practice on regular basis. ನಾನು ಅದೇ ಹೇಳಿದೆಲ್ಲ, ನಿಮ್ಮ ಮೈಂಡನ್ನು ಆದಷ್ಟು ಕಾಮ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಸೊ ಎಸ್, Kairosokola, are you dealing with the inflamed or unbalanced situation? Do you have imbalances in your body? Balance your emotions through journaling, exercise and healthy communication. So ಅದೇ ನಾನು ಹೇಳ್ತಾ ಇದ್ದೇನೋ, ಕಮ್ಯುನಿಕೇಷನ್. ಸೊ ಜರ್ನಲಿಂಗ್ ಮಾಡಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಾ ಇಲ್ಲ ಬೇರೆಯವ್ರ ಜೊತೆ, ನಿಮ್ಮ ಮನಸ್ಸೊಳಗೆ ತುಂಬ ಇಟ್ಕೊಂಡಿರ್ಬೋದು. ಆಪ್ಷನ್ ನಂಬರ್ 2. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಕಮ್ಯುನಿಕೇಟ್ ಮಾಡಬೇಕು, ಅದನ್ನ ಹೆಲ್ದಿ ಕಮ್ಯುನಿಕೇಷನ್ಸ್. ಸೊ ಅದೆರಡು ಆಗ್ತಾ ಇಲ್ಲ ಅಂತಂದರೆ ಜರ್ನಲಿಂಗ್ ಮಾಡ್ಬೋದು, ಬರೀಬಹುದು. ನಿಮಗೆ ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಬರೀರಿ, ಇವತ್ತಿನ ದಿನ ಹೇಗಾಯಿತು ಅನ್ನೋದನ್ನು ಬರೀರಿ. ಸೊ ಈ ಥರ ಬರೆಯೋದ್ರಿಂದ ನಿಮ್ಮ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದು ಬ್ಯಾಲೆನ್ಸ್ ಆಗುತ್ತೆ. ಎಕ್ಸಸೈಸ್ ಮಾಡಿ, ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಅದೇ ನಾನು ಹೇಳಿದೆ ಅಲ್ವಾ, ಇವಾಗ ನೀವು ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡಿ. ಓಕೆ, ಸೊ ಲವ್ ಯುವರ್ ಸೆಲ್ಫ್, ಆಪ್ಷನ್ ನಂಬರ್ 2. ಟೇಕ್ ಕೇರ್ ಯುವರ್ ಬಾಡಿ, ಟೇಕ್ ಯುವರ್ ಸೆಲ್ಫ್, ಮೈಂಡ್ ಆ್ಯಂಡ್ ಸ್ಪಿರಿಟ್. ಯೋಗ ಆ್ಯಂಡ್ ಮೆಡಿಟೇಷನ್ ಆರ್ ಬೆನಿಫಿಷಿಯಲ್. ನಿಮಗೆ ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಅದು ಆಗಿಲ್ಲ ಅಂದರೆ ಎಕ್ಸಸೈಸ್ ಕೂಡ ಮಾಡ್ಬೋದು. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2. ಸೊ ಆದಷ್ಟು ನೀವು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2. ಓಕೆ, ಲವ್ ಯುವರ್ ಸೆಲ್ಫ್, ಪ್ರೀತಿನ ಕೊಡಿ, ಪೀಸ್, ಹಾರ್ಮನಿ, ಅದರ ಜೊತೆ ಕನೆಕ್ಟ್ ಆಗಿ. ಆಪ್ಷನ್ ನಂಬರ್ 2. ಓಕೆ, ಬೋಲ್ಡ್ನೆಸ್ ಬೇಕು, ಇಂಡಿಪೆಂಡೆಂಟ್ ಆಗಬೇಕು ಆ್ಯಂಡ್ ನಮ್ಮ ಬೌಂಡ್ರೀಸ್ ಬೇಕೇ ಬೇಕು. ಹಳೆಯ ವಿಚಾರನ ಇಟ್ಕೊಂಡು ಅವರು ಹೀಗೆ ಮಾಡಿದರು, ಸೊ ಹಾಗಾಗಿ ನಾನು ಎಲ್ಲರ ಜೊತೆ ಇದೇ ಥರ ಬಿಹೇವ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಆಪ್ಷನ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. ಓಕೆ, ವರ್ಗೋ. ಓಕೆ, ನನಗೆ ಅನಿಸ್ತು ಇಲ್ಲಿ ವರ್ಗೋ ಬರಬಹುದು ಅಂತ. ದ ಎನರ್ಜಿ ಅರೌಂಡ್ ಯು ಈಸ್ ಡ್ಯೂಟಿಫುಲ್, ಹೆಸಿಟೇಟ್ ಆ್ಯಂಡ್ ಹಂಬಲ್ ವಿತ್ ದ ಡಿಸ್ಕ್ರಿಮಿನೇಟಿಂಗ್ ಡಿಲೈಟ್ ಆ್ಯಂಡ್ ಪೇನ್ಸ್ ಟೇಕಿಂಗ್ ಹೇರ್. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಆಪ್ಷನ್ ನಂಬರ್ 2. ಸ್ವಲ್ಪ ನೇಚರ್ ಜೊತೆ ಕನೆಕ್ಟ್ ಆಗಿ. ಓಕೆ, ನೇಚರ್ ಜೊತೆ ಕನೆಕ್ಟ್ ಆಗಿ ಆದಷ್ಟು ಸೂರ್ಯನ ಕಿರಣ ಎಲ್ಲಿ ಬೀಳುತ್ತೆ ನೋಡಿ, ಆದಷ್ಟು ಅಲ್ಲಿ ಸ್ವಲ್ಪ ಹೊತ್ತು ಇರಿ. ಹೊರಗಿನ ಪ್ರಪಂಚ ಏನಿದೆ ಅದನ್ನು ನೋಡಿ, ಸ್ವಲ್ಪ ಡಿಸ್ಕನೆಕ್ಟ್ ಆಗಿ ಆ್ಯಂಡ್ ನೇಚರ್ ಜೊತೆ ಕನೆಕ್ಟ್ ಆಗಿ. ಆಪ್ಷನ್ ನಂಬರ್ 2. ವರ್ಗೋ ಇಲ್ಲಿ ಅದನ್ನೇ ಹೇಳ್ತಾರೆ. ಸೊ ಇಲ್ಲಿ ಕೈರೋಸೋಕೋಲಾ ಏನು ಹೇಳುತ್ತೆ ಅದೇ ಹೇಳುತ್ತೆ ವರ್ಗೋ ಕೂಡ. ಸ್ವಲ್ಪ ಎಕ್ಸಸೈಸ್ ಮಾಡಿ, ನಿಮ್ಮ ಡಯಟ್ ಮೇಲೆ ಆದಷ್ಟು ಗಮನನ ಹರಿಸಿ, ನಿಮ್ಮ ಬಾಡಿ ಮೇಲೆ ಆದಷ್ಟು ಗಮನ ಹರಿಸಿ ಆ್ಯಂಡ್ ವರಿ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಆಪ್ಷನ್ ನಂಬರ್ 2. ವರಿ ಮಾಡಿ ನಿಮ್ಮ ಟೈಮ್ ಏನಿದೆ ನೋಡಿ ಅದನ್ನ ವೇಸ್ಟ್ ಮಾಡಬೇಡಿ. ಓಕೆ, ಸೊ ಯಾವುದು ಇಂಪಾರ್ಟೆಂಟ್ ಇದೆ ನೋಡಿ ಅದಕ್ಕೆ ಮಾತ್ರ ನಿಮ್ಮ ಟೈಮ್ ಕೊಡಿರಿ. ಈ ವರಿಗೆಲ್ಲ ಇಂಪಾರ್ಟೆಂಟ್ ಕೊಡಬೇಡಿ. ಓಕೆ, ಅದಕ್ಕೆ ಟೈಮೇ ಕೊಡಬೇಡಿ. ಆಪ್ಷನ್ ನಂಬರ್ 2. ಓಕೆ, ನಾನು ಹೇಳಿದೆಲ್ಲ, ಟೂ ಮಚ್ ವರಿ ಏನಾಗುತ್ತೆ ಅಂತಂದರೆ ಪ್ರೊಕ್ಯಾಸ್ಟಿನೇಷನ್ ಮಾಡುತ್ತೆ, ಅಂತಂದರೆ ವಿಷಯಗಳನ್ನು ಇದು ಮುಂದೆ ದೂಡ್ತಾ ಹೋಗುತ್ತೆ. ಓಕೆ, ಆಪ್ಷನ್ ನಂಬರ್ 2. ಸೊ ಆದಷ್ಟು ಹೊರಗೆ ಬನ್ನಿ, ಸ್ವಲ್ಪ ನೇಚರ್ ಜೊತೆ ಕನೆಕ್ಟ್ ಆಗಿ ಆ್ಯಂಡ್ ಏನು ಕೆಲಸ ಇದೆ, ನಿಮ್ಮ ಏನು ಡ್ಯೂಟಿ ಇದೆ ಅದನ್ನು ಚೆನ್ನಾಗಿ ನಿಭಾಯಿಸಿ. ಒಂದು ರುಟೀನ್ನ ಸೆಟ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಒಂದು ಸರಿಯಾದ ರುಟೀನ್ನ ಸೆಟ್ ಮಾಡಿ. ಸೊ ಆ ರುಟೀನಲ್ಲಿ ನಿಮ್ಗೆ ಎಷ್ಟು ತೃಪ್ತಿ ಇದೆ, ಆ ರುಟೀನ್ ನಿಮ್ಗೆ ಎಷ್ಟೊಂದು ತೃಪ್ತಿ ಕೊಡ್ತಾ ಇದೆ, ನೀವೆಷ್ಟು ಹಂಬಲ್ ಆಗಿದ್ದೀರಾ. ಸೊ ಇದು ನಿಮ್ಮ ಎವ್ರಿ ಡೇ ರುಟೀನ್ ಕೂಡ ಇರ್ಬೋದು. ಯಾವಾಗಲೂ ನೀವು ಒಂದೇ ಥರದ ರುಟೀನ್ ಫಾಲೋ ಮಾಡ್ತಾ ಇದ್ರೆ. ಆಪ್ಷನ್ ನಂಬರ್ 2. ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದಕ್ಕೆಲ್ಲ ಹೇಳ್ತಾರೆ. ಆಪ್ಷನ್ ನಂಬರ್ 2 ನಿಮಗೆ. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2. ಥ್ಯಾಂಕ್ ಯು. Okay.
ನೋಡಿ, ಸಮ್ಟೈಮ್ಸ್ ಅ ಲಿಟಲ್ ಚೇಂಜ್ ಇಸ್ ಗುಡ್ ಥಿಂಗ್. ಓಕೆ, ಕೆಲವೊಮ್ಮೆ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ನಾವು ನಮ್ಮ ರುಟೀನ್ ಇರ್ಬೋದು, ನಾವು ಹಾಕುವಂಥ ಡ್ರೆಸ್ ಇರಬಹುದು, ಇಲ್ಲಾಂದರೆ ನಮ್ಮ ಏನೋ ಏನೋ ಅದು ನಮ್ಮ ಮೈಂಡಲ್ಲಿರುವ ಭಾವನೆ ಕೂಡ ಇರಬಹುದು. ಲೈಕ್ ನಾವು ನೋಡುವಂತಹ ದೃಷ್ಟಿ, ಅದನ್ನು ಕೂಡ ನಮಗೆ ಕೆಲವೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಎಲ್ಲ ವಿಷಯನ ಒಂದೇ ಥರ ನೋಡೋದಕ್ಕಾಗೋದಿಲ್ಲ. ಇಲ್ಲಿ ಆಪ್ಷನ್ ನಂಬರ್ 2, ಅದನ್ನ ಬೇರೆ ರೀತಿಯಲ್ಲಿ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆವಾಗ ಮಾತ್ರ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ, ಅದು ಓವರ್ಕಮ್ ಆಗಬಹುದು ಇಲ್ಲಿ. ಓಕೆ, ಸಮ್ಟೈಮ್ಸ್ ಅ ಲಿಟಲ್ ಚೇಂಜ್, ನಿಮಗೆ ಚೇಂಜ್ ಬದಲಾವಣೆ ಅಗತ್ಯ ಇದೆ. ನ್ಯೂ ಬಿಗಿನಿಂಗ್ ಇದೆ ಆಪ್ಷನ್ ನಂಬರ್ 2. ಸೊ ಅದನ್ನ ಒಳ್ಳೆ ಎನರ್ಜಿ ಜೊತೆ ಚೇರ್ ಅಪ್ ಮಾಡಿ, ಒಳ್ಳೆ ಎನರ್ಜಿ ಜೊತೆ ಅದನ್ನ ಇಟ್ಕೊಂಡು ಹೋಗಿ ಆ್ಯಂಡ್ ಬೋಲ್ಡಾಗಿ ಕಾನ್ಫಿಡೆಂಟ್ ಇರಲಿ. ಓಕೆ, ಸೊ ಪರ್ಸ್ನಲ್ ಪವರ್, ಕಾನ್ಫಿಡೆನ್ಸ್ ನೋಡಿ, ನಿಮ್ಮ ಮುಂದೆನೇ ಶಫಲ್ ಮಾಡಿರೋದು, ನಾನು ಇದನ್ನ ನೋಡಿಬಿಟ್ಟು ಶಫಲ್ ಮಾಡಿಲ್ಲ. ಸೊ ನಿಮ್ಮ ಸೋಲಾರ್ ಏನಿದೆ ನೋಡಿ, ಸೋಲಾರ್ ಚಕ್ರದ ಮೇಲೆ ಕನೆಕ್ಟ್ ಆಗಿ ಸೋಲಾರ್ ಚಕ್ರ ಮೆಡಿಟೇಷನ್ ಮಾಡಿ. ಆಪ್ಷನ್ ನಂಬರ್ 2, ವಮ್ ಜೊತೆ ಕನೆಕ್ಟ್ ಆಗಿ, ಎಲ್ಲೋ ಲೈಕ್ ಎಲ್ಲೋ ಬಟ್ಟೆ ಹಾಕೋಬಹುದು. ನಿಮಗೆ ನಿಮಗೆ ಏನಾದರೂ ಇದ್ದರೆ ಲೈಕ್ ನನಗೆ ಕಾನ್ಫಿಡೆನ್ಸ್, ಇಲ್ಲಿ ನಿಮಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡೋದು ಅವಶ್ಯಕತೆ ಇದೆ. ಬಿಕಾಸ್ ಇಲ್ಲಿ ಹೋಗೋ ಅದನ್ನೇ ಹೇಳ್ತೇನೆ, ಸೆಲ್ಫ್ ಇಂಪ್ರೂವ್ಮೆಂಟ್. ಆಪ್ಷನ್ ನಂಬರ್ 2, ಸೆಲ್ಫ್ ಇಂಪ್ರೂವ್ಮೆಂಟ್ ತುಂಬ ಅಗತ್ಯ ಇದೆ. ಬಿಕಾಸ್ ನೀವು ತುಂಬ ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ, ಪಾಸ್ಟ್ ಬಗ್ಗೆ ಹೆಚ್ಚು ನೋಡ್ತೀರಾ. ನಾನು ಪಾಸ್ಟಲ್ಲಿ ಹೀಗಿದ್ದೆ, ಇವಾಗ ನಾನು ಹೀಗಿದ್ದೀನಿ, ಆ್ಯಂಡ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಬೋದು. ನಿಮ್ಮ ಹಳೆ ಮೆಮೊರೀಸ್ ಇರ್ಬೋದು, ಲೈಕ್ ಚೈಲ್ಡ್ಹುಡ್ ಮೆಮೊರೀಸ್ ಇರ್ಬೋದು. ಸೊ ಅದನ್ನ ಎಲ್ಲ ಬಿಟ್ಟು ಬಿಡಿ. ಆಪ್ಷನ್ ನಂಬರ್ 2. ಸೊ ಯಾವುದು ನಿಮಗೆ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಯಾವುದು ನಿಮಗೆ ಅಪ್ಪಿಕೊಳ್ಳೋಕ್ಕಾಗುತ್ತೋ ಅದನ್ನ ಅಪ್ಪಿಕೊಳ್ಳಿ ಆ್ಯಂಡ್ ಮುಂದೆ ಹೋಗಿ. ಜೀವನ ಮುಂದೆ ಹೋಗ್ತಾನೆ ಇರುತ್ತೆ, ಅದು ಎಲ್ಲೂ ಸ್ಟಾಪ್ ಆಗೋದಿಲ್ಲ. ಓಕೆ, ಸೊ ಜೀವನದಲ್ಲಿ ಆದಷ್ಟು ಉತ್ಸಾಹ ಉಲ್ಲಾಸನ ತಗೊಂಡು ಬನ್ನಿ ಇಲ್ಲಿ. ಆಪ್ಷನ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು. ಆಪ್ಷನ್ ನಂಬರ್ 2. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಡ್ರೀಮಿಂಗ್, ಆಪ್ಷನ್ಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಟ್ರಸ್ಟ್ ಮಾಡಿ, ನಾನು ಮೊದಲೇ ಹೇಳಿದೆ. ಸೊ ತುಂಬ ಆಪ್ಷನ್ಸ್ ಇರಬಹುದು. ಕ್ಲಾರಿಟಿ, ನಿಮಗೆ ಜೀವನದಲ್ಲಿ ಕ್ಲಾರಿಟಿ ಬೇಕು ಅಂತಂದರೆ ಆಪ್ಷನ್ ನಂಬರ್ 2, ನೀವು ಮೆಡಿಟೇಷನ್ ಮಾಡಬೇಕಾಗುತ್ತೆ. ಕಪ್ಸ್ ಯಾವಾಗಲೂ ಏನು ಹೇಳುತ್ತೆ ಅಂತಂದರೆ, ಸೊ ನಿಮ್ಮಲ್ಲಿ ತುಂಬ ಆಪ್ಷನ್ಸ್ ಇದೆ, ಅದನ್ನ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನ ಹೇಳೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ನಿಮಗೆ ಜರ್ನಲಿಂಗ್ ಕೂಡ ಬಂದಿದೆ. ಸೊ 7 ಆಫ್ ಕಪ್ ಜರ್ನಲಿಂಗ್ ಬಗ್ಗೆ ಕೂಡ ತಿಳಿಸುತ್ತೆ. ಇದು ಎಕ್ಸ್ಪ್ರೆಸ್ ಮಾಡುವಂಥದ್ದು, ಕಮ್ಯುನಿಕೇಟ್ ಮಾಡುವಂಥದ್ದು. ಸೊ ಯಾವುದೇ ಇರಬಹುದು. ಸೊ ಇಲ್ಲೂ ಕೂಡ ಬರ್ತಿದೆ ನೋಡಿ, ಧ್ಯಾನ ಈಸ್ ಬೆಸ್ಟ್, ಮೆಡಿಟೇಷನ್ ಈಸ್ ಬೆಸ್ಟ್. ನಿಮಗೆ ಆಪ್ಷನ್ ನಂಬರ್ 2, ಧ್ಯಾನ ಏನಿದೆ ನೋಡಿ ಅದು ತುಂಬ ಒಳ್ಳೆಯದು, ನಿಮಗೆ ಬೆಸ್ಟ್. ನಿಮ್ಮ ಮೈಂಡನ್ನು ಕಾಮ್ ಮಾಡಿಸುತ್ತೆ, ಅದು ಕ್ಲಾರಿಟಿ ತೊಗೊಂಡು ಬರುತ್ತೆ. ನೀವು ನಿಮ್ಮ ಗಟ್ ಫೀಲಿಂಗ್ ಮೇಲೆ ನಿಮಗೆ ನಂಬಿಕೆ ಇರುತ್ತೆ. ಸೊ ಡೋಂಟ್ ಲಿಸನ್ ಅದರ್ಸ್, ಬೇರೆಯವರು ಹೇಳೋದನ್ನು ಕೇಳಬೇಡಿ. ಓಕೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ. ಆ್ಯಂಡ್ ಯಾವುದೇ ವಿಚಾರ ಇರ್ಬೋದು ಅದನ್ನ ತುಂಬ ವೈಸ್ಲಿ ಚೂಸ್ ಮಾಡಿ. ಬಿಕಾಸ್ ಯು ಆರ್ ಇಂಟೆಲಿಜೆಂಟ್. ಆಪ್ಷನ್ ನಂಬರ್ 2, ನೀವು ತುಂಬ ಬುದ್ಧಿವಂತರು. ಸೊ ಇಂಟೆಲಿಜೆಂಟನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿ. ಇಲ್ಲಿ ಆಸ್ಕ್ ಫಾರ್ ಹೆಲ್ಪ್, ನೀವು ಹೆಲ್ಪ್ ಕೂಡ ಕೇಳ್ಬೋದು. ಯಾರಾದರೂ ಹೆಲ್ಪ್, ನಿಮ್ಮ ಸಿಚುವೇಶನ್ ಏನಿದೆ ನೋಡಿ ಅದೇ ಥರ ಬೇರೆಯವರು ಅನುಭವಿಸಿದರೆ ಅವರಲ್ಲಿ ನೀವು ಹೆಲ್ಪನ್ನು ಕೇಳ್ಬೋದು. ಓಕೆ, ಮೇ ಬಿ ಅದರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಇಲ್ಲಿ ಸಿಗಬಹುದು. ಸೊ ಎಸ್, ಯೂನಿವರ್ಸ್ ನಿಮಗೆ ಅದೇ ಹೇಳ್ತಾ ಇದೆ, ಏನು ಅಂತಂದರೆ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನ ಟ್ರಸ್ಟ್ ಮಾಡಿ ಆ್ಯಂಡ್ ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2, ಬಿಕಾಸ್ ನಿಮ್ಗೆ ತುಂಬ ಕನ್ಫ್ಯೂಷನ್ಸ್ ಇರ್ಬೋದು. ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇರಬಹುದು, ನೀವು ತುಂಬ ಇಮ್ಯಾಜಿನ್ ತುಂಬ ಜಾಸ್ತಿ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರಿಯಲ್ ಲೈಫ್ಗಿಂತ ರಿಯಲ್ ಲೈಫ್ ತುಂಬ ಇಂಪಾರ್ಟೆಂಟ್, ರೈಟ್? ಸೊ ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ, ನಿಮ್ಮ ಡಿಸೈರ್ಸ್ ಏನಿದೆ ನೋಡಿ, ಅದು ನಿಜ ಆಗಬೇಕು ಅಂತಂದರೆ ನೀವು ಆ್ಯಕ್ಷನ್ ತಗೊಳ್ಬೇಕು ಆ್ಯಂಡ್ ನೀವು ರಿಯಾಲಿಟಿಯಲ್ಲಿ ಜೀವನ ಮಾಡಬೇಕು. ಫ್ಯಾಂಟಸಿಯನ್ನು ಬಿಟ್ಟು ಕಲ್ಪನಾ ಲೋಕದಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2 ಅಂತಂದರೆ ನೀವು ಹೀಗೆ ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಜೊತೆ ಹೀಗಾದರೆ ಹೇಗಿರುತ್ತೆ, ನನ್ನ ಜೊತೆ ಹಾಗಾದರೆ ಹೇಗಿರುತ್ತೆ. ಅದರ ಬದಲು ಒಂದು ಸರಿಯಾದ ರುಟೀನ್ನ ಸೆಟ್ ಮಾಡಿ, ನಿಮ್ಮ ಚಕ್ರಾಸ್ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡಿ, ನಿಮ್ಮ ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡಿ. ಸೊ ಆದಷ್ಟು ಉತ್ಸಾಹ ಉಲ್ಲಾಸನ ತೊಗೊಂಡು ಬನ್ನಿ, ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ. ಆಪ್ಷನ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ.
Okay, thank you so much, Spirit. Thank you so much. Option number 2. Thank you so much. Okay, Master. Okay. You can solve your problems naturally and cleverly. ಅದನ್ನೇ ಇವಾಗ ಹೇಳಿದ್ದಾನೆ, ನೀವು ತುಂಬ ಇಂಟೆಲಿಜೆಂಟ್ ಇದ್ದೀರಾ. ಸೊ ಯಾವುದೇ ಪ್ರಾಬ್ಲಮ್ ಏನಿದೆ ನೋಡಿ, ಅದನ್ನ ನೀವು ನ್ಯಾಚುರಲಿ ಆ್ಯಂಡ್ ಕ್ಲೆವರ್ಲಿ ಕ್ಲಿಯರ್ ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ. ಆಪ್ಷನ್ ನಂಬರ್ 2. ಸೊ ನಿಮಗೆ ಬೇರೆಯವರ ಹೆಲ್ಪ್ ಬೇಕು ಅಂತ ಇಲ್ಲ, ಬಟ್ ನೀವು ಓವರ್ ಥಿಂಕ್ ಜಾಸ್ತಿ ಮಾಡ್ತೀರಾ ಆ್ಯಂಡ್ ಅದರಿಂದ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಆ್ಯಂಡ್ ಇನ್ನಷ್ಟು ನೀವು ವಿಷಯಗಳನ್ನು ಮುಂದೆ ದೂಡಕ್ಕೆ ಹೋಗ್ತೀರಾ. ವಿಷಯಗಳು ಮುಂದೆ ಹೋಗುತ್ತೆ. ಓಕೆ, ಸೊ ಆ ಥರ ಮಾಡಬೇಡಿ. ಓಕೆ, ಸೊ ಫೈನಲ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2. ಓಕೆ, ಆಪ್ಷನ್ ನಂಬರ್ 2. ಓಕೆ, ಇಲ್ಲಿ ಕೆಲವರಿಗೆ ನ್ಯೂ ರಿಲೇಷನ್ಶಿಪ್ ಇದೆ. ದಟ್ಸ್ ರಿಯಲಿ ನೈಸ್. ನ್ಯೂ ರಿಲೇಷನ್ಶಿಪ್ ಇದೆ ಆ್ಯಂಡ್ ವಿಭೂತಿ ಇದೆ ಇಲ್ಲಿನೂ, ವಿಭೂತಿ. ಸೊ ವಿಭೂತಿ ಅಂದ ತಕ್ಷಣ ನನಗೆ ಸ್ವಾಮಿ ವಿವೇಕಾನಂದ ಅವರು ಕಾಣ್ತಾ ಇದ್ದಾರೆ ಆ್ಯಂಡ್ ಸದ್ಗುರು ಕಾಣ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವು ಆದಷ್ಟು ಶಾಂತ ಮಾಡೋದಕ್ಕೆ ಆಪ್ಷನ್ ನಂಬರ್ 2. ಗಂಧ ಏನಿದೆ ನೋಡಿ, ಗಂಧ ಸಿಗುತ್ತಲ್ವ, ಸೊ ಅದನ್ನ ಹಣೆಗೆ ನೀವು ಹಚ್ಕೊಳ್ಬೋದು. ಆರೋಗ್ಯ, ಎಸ್, ನಿಮ್ಮ ಬಾಡಿ ಮೇಲೆ ಆದಷ್ಟು ಗಮನನ ಕೊಡಿ. ಆಪ್ಷನ್ ನಂಬರ್ 2. ನಿಮ್ಮ ಡಯಟ್, ನೀವು ಯಾವ ಥರದ ತಿಂಡಿಗಳನ್ನು ತಿಂತಾ ಇದ್ದೀರಾ, ಪ್ಯಾಕೆಟ್ ವಸ್ತುಗಳನ್ನು ಹೆಚ್ಚು ಕನ್ಸ್ಯೂಮ್ ಮಾಡ್ತೀರಾ ಅಲ್ಲ ಫ್ರೂಟ್ಸ್ನ ಹೆಚ್ಚು ತಿಂತಾ ಇದ್ದೀರಾ ಅನ್ನೋದನ್ನು ನೋಡಿ. ಸೊ ಡಯಟ್ ನಿಮಗೆ ತುಂಬ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 2. ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಸೊ ಕೆಲವರಿಗೆ ನ್ಯೂ ರಿಲೇಷನ್ಶಿಪ್ ಇರಬಹುದು ಇಲ್ಲಿ. ಸೊ ಶುಭಾಶಯಗಳು ಇದೆ ಇಲ್ಲಿ. ನ್ಯೂಸ್ ಕೂಡ ಇದೆ, ಖಂಡಿತವಾಗ್ಲೂ ಇದೆ. ನಾನು ಮೊದಲೇ ಹೇಳಿದೆ ಅಲ್ವಾ, ನಿಮಗೆ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದೆ, ಬಟ್ ಇವಾಗ ಅದು ನಿಮಗೆ ಕಾಣದೇ ಇರಬಹುದು, ಬಟ್ ಖಂಡಿತವಾಗ್ಲೂ ಅದು ಹೊರಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ತಯಾರಿ ಸಿದ್ಧತೆ. ಓಕೆ, ಸೊ ಇಲ್ಲಿ ತಯಾರಿ ಸಿದ್ಧತೆ ಮಾಡೋದಕ್ಕೆ ಹೇಳ್ತಾ ಇದ್ರೆ ಆಪ್ಷನ್ ನಂಬರ್ 2. ಸೊ ಮೇ ಬಿ ಇದು ನಿಮ್ಮ ರುಟೀನ್ ಇರ್ಬೋದು, ನಿಮ್ಮ ನ್ಯೂ ಬಿಗಿನಿಂಗ್ಗೆ ನಿಮ್ಮನ್ನು ಇಲ್ಲಿ ಸಿದ್ಧತೆ ಮಾಡ್ತಾ ಇದ್ದಾರೆ. ಆಪ್ಷನ್ ನಂಬರ್ 2. ಓಕೆ, ಕೆಲವೊಮ್ಮೆ ನ್ಯೂ ಬಿಗಿನಿಂಗ್ ಹೇಗೆ ಬರುತ್ತೆ ಅಂತಂದರೆ ಆಪ್ಷನ್ ನಂಬರ್ 2, ಅದನ್ನು ನೀವು ಅಂದ್ಕೊಳ್ಳೋದೇ ಇಲ್ಲ. ಲೈಕ್ ಟವರ್ ಕಾರ್ಡ್ ಏನಿದೆ ನೋಡಿ, ಟವರ್ ಎನರ್ಜಿ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಆಗುವಂಥದ್ದು, ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋದಿಲ್ಲ, ಈ ಥರ ಆಗುತ್ತೆ ಅಂತ. ಸೊ ಅಲ್ಲಿಂದ ನ್ಯೂ ಬಿಗಿನಿಂಗ್. ಓಕೆ, ಸ್ಫೂರ್ತಿ, ಇನ್ಸ್ಪಿರೇಷನ್. ಎಸ್, ಆದಷ್ಟು ಇನ್ಸ್ಪಿರೇಷನ್ನ ತೊಗೊಂಡು ಬನ್ನಿ ಜೀವನದಲ್ಲಿ. ಆದಷ್ಟು ಇನ್ಸ್ಪಿರೇಷನ್, ಯಾರು ನಿಮ್ಮನ್ನು ಇನ್ಸ್ಪೈರ್ ಮಾಡ್ತಾರೆ, ಯಾವೊಂದು ವಸ್ತು ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ ಅನ್ನೋದು. ಓಕೆ, ನಿರೀಕ್ಷಿಸಿ. ಓಕೆ, ವೆಯ್ಟ್ ಮಾಡಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿರೀಕ್ಷಣೆ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಅವಸರಪಟ್ಟು ಮೆನಿಫೆಸ್ಟ್ ಆಗಿರಬಹುದು, ಈ ಥರ ಯಾವುದೇ ಸ್ಪೆಲ್ ಎಲ್ಲ ಏನಿದೆ ನೋಡಿ, ಅದನ್ನ ಅವಸರಪಟ್ಟು ಮಾಡಬೇಡಿ, ನಿಧಾನವಾಗಿ ಮಾಡಿ ಆ್ಯಂಡ್ ವೆಯ್ಟ್ ಮಾಡಿ. ಸ್ವಾಮಿ ವಿವೇಕಾನಂದ. ಸೊ ಆಪ್ಷನ್ ನಂಬರ್ 1 ಕೂಡ ಬಂದಿತ್ತು ಸ್ವಾಮಿ ವಿವೇಕಾನಂದ. ಸೊ ಸ್ವಾಮಿ ವಿವೇಕಾನಂದರ ಕೋಟ್ಸ್ ಇರಬಹುದು, ಅದನ್ನು ಓದ್ಬೋದು. ಪುಸ್ತಕ ಇದೆ, ಅದನ್ನು ಓದ್ಬೋದು. ಇದರಿಂದ ಇನ್ನಷ್ಟು ಇನ್ಸ್ಪೈರ್ ಆಗ್ಕೊಳ್ತೀರಾ ನೀವು. ಆಲಿಸು. ಎಸ್, ಲಿಸನ್, ಕೇಳಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಕೇಳಿ, ಬೇರೆಯವರು ಏನು ಹೇಳ್ತಾರೆ ಅದನ್ನು ಕೂಡ ಕೇಳಿ. ವಾಸ ಹೋಗುವಿಕೆ. ಓಕೆ, ಕೆಲವರಲ್ಲಿ ನಿಮ್ಮ ಇದು ಕೂಡ ನೀವು ಬಿಗಿನಿಂಗ್ಗೆ. ಓಕೆ, ಸೊ ಕೆಲವರು ಇಲ್ಲಿ ಹೋಗ್ತಾ ಇರ್ಬೋದು, ವಾಸ ಹೋಗ್ಬೋದು, ನಿಮ್ಮ ಮನೇನ ಶಿಫ್ಟ್ ಮಾಡ್ಬೋದು ಇಲ್ಲಿ ಕೆಲವರು. ಸೊ ಫೈನಲ್ ಕಾರ್ಡ್ ಕಾನ್ಫಿಡೆಂಟ್. ಅಗೇನ್ ನೋಡಿ, ಕಾನ್ಫಿಡೆಂಟ್. ಆಪ್ಷನ್ ನಂಬರ್ 2. ನಿಮ್ಮ ಕಾನ್ಫಿಡೆಂಟ್ ಏನಿದೆ ನೋಡಿ, ಅದರ ಮೇಲೆ ವರ್ಕ್ ಮಾಡಿ. ಕಾನ್ಫಿಡೆಂಟ್, ಸೆಲ್ಫ್ ಇಂಪ್ರೂವ್ಮೆಂಟ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ತುಂಬ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ ಅಂತಂದರೆ ಪುಸ್ತಕ ಏನಿದೆ ನೋಡಿ, ಪುಸ್ತಕ ಒಂದನ್ನು ತೊಗೊಳ್ಳಿ, ತುಂಬ ಲೌಡಾಗಿ ಓದಿ. ಅದನ್ನ ತುಂಬ ಲೌಡಾಗಿ ಓದೋದಕ್ಕೆ ಪ್ರಯತ್ನ ಪಡಿ. ಆಪ್ಷನ್ ನಂಬರ್ 2. ಓಕೆ, ಸೊ ಆದಷ್ಟು ನಿಮ್ಮ ಕಾನ್ಫಿಡೆಂಟ್ ಅದರ ಮೇಲೆ ವರ್ಕ್ ಮಾಡಿ. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.